ನಮಸ್ತೆ ಮಕ್ಕಳ. ಇವತ್ತಿನ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಮೊದಲನೇದಾಗಿ ಈಗ ಅನ್ವೇಷಣೆ 2025 ಸಾಲಿನ ಅನ್ವೇಷಣೆ ಎಕ್ಸಾಮ್ ಲೆವೆಲ್ 1 ಮತ್ತೆ ಲೆವೆಲ್ 2 ಯಾವಾಗ ನಡೀತಿದೆ ಅಂದ್ರೆ ನೆಕ್ಸ್ಟ್ ಸಂಡೇ 13ನೇ ತಾರೀಕು 7ನೇ ತಿಂಗಳು 2025 ನೆಕ್ಸ್ಟ್ ಸಂಡೇ ಏನಾಗುತ್ತೆ, ಫಸ್ಟ್ ಲೆವೆಲ್ ಎಕ್ಸಾಮು ಸೆಕೆಂಡ್ ಲೆವೆಲ್ ಎಕ್ಸಾಮ್ ನಡೆಯುತ್ತೆ. ಸೊ ಫಸ್ಟ್ ಲೆವೆಲ್ ಎಕ್ಸಾಮ್ ಬಂದು 10 ಗಂಟೆಯಿಂದ 12 ಗಂಟೆ ಇರುತ್ತೆ ಮಾರ್ನಿಂಗ್ ಸೆಷನ್. ಲೆವೆಲ್ 2 ಎಕ್ಸಾಮ್ ಬಂದು 2 ಗಂಟೆಯಿಂದ 4 ಗಂಟೆಗೆ ಇರುತ್ತೆ. ಸೊ ಫಸ್ಟ್ ಲೆವೆಲ್ 1 ಇದೆಯಲ್ಲ ಎಕ್ಸಾಮ್, ಅದು ಆ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ MCQ ಪ್ಯಾಟರ್ನ್ ಆಗಿರುತ್ತೆ. ಅಂದ್ರೆ MCQ ಅಲ್ಲಿ ನಿಮ್ಗೆ ಗೊತ್ತಿದೆ 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇರುತ್ತೆ ಅದನ್ನ ನಾವು ಸಪರೇಟ್ OMR ಶೀಟ್ ಅಂತ ಕೊಟ್ಟಿರ್ತೀವಿ. ಆ ಶೀಟ್ಗೆ ಏನ್ ಮಾಡ್ಬೇಕು, ನಿಮ್ಮ ಆನ್ಸರ್ ಯಾವ್ದಿದೆ A ಅಥವಾ B C D ಯಾವ ಆನ್ಸರ್ ಇರುತ್ತೆ ಅದನ್ನ ಮಾರ್ಕ್ ಮಾಡಿದ್ರೆ ಆಯ್ತು. ಸೊ ಅದ್ರಲ್ಲಿ 75 ಮಾರ್ಕ್ಸಿಗೆ ಇರುತ್ತೆ ಕ್ವಶನ್ಸ್. ಸೊ ಮ್ಯಾಥ್ಸ್ ಅಲ್ಲಿ 30 ಮಾರ್ಕ್ಸ್, ಸೈನ್ಸ್ ಅಲ್ಲಿ 30 ಮಾರ್ಕ್ಸ್, ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಲ್ಲಿ 15 ಮಾರ್ಕ್ಸ್ ಅಂತ ಇರುತ್ತೆ. ಸೊ ಇದು ಇಷ್ಟು ಬಂದು ಲೆವೆಲ್ 1 ಎಕ್ಸಾಮ್ದು ಪ್ಯಾಟರ್ನ್ ಇರುತ್ತೆ. ಸೊ ಲೆವೆಲ್ 2 ಏನ್ ಆಫ್ಟರ್ನೂನ್ ಸೆಷನ್ ಅಲ್ಲಿ 2 to 4 ಇರುತ್ತಲ್ವಾ, ಸೊ ಆ ಸೆಷನ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಫಾರ್ಮ್ ಇರುತ್ತೆ. ಅಂದ್ರೆ ಒಂದ್ ಕ್ವಶನ್ ಕೊಟ್ಟಿದ್ರೆ ಅದ್ರ ಕೆಳಗಡೆನೆ ನಾವು ಸ್ಪೇಸ್ ಕೊಟ್ಟಿರ್ತೀವಿ. ಆ ಕ್ವಶನ್ಗೆ ಎಷ್ಟು ಸ್ಪೇಸ್ ಬೇಕಿರುತ್ತೋ ಅಷ್ಟು ಸ್ಪೇಸ್ ಕೊಟ್ಟಿರ್ತೀವಿ. ಅಲ್ಲಿ ನಿಮ್ಮ ಆನ್ಸರ್ ನ ಬರೀತಾ ಹೋಗ್ಬೇಕು. ಸೊ ನೀವೆಲ್ಲೋ ಒಂದ್ ಕಡೆ ರಫ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ನ ಮಾತ್ರ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಇರಲ್ಲ. ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನೀವೇನ್ ಮಾಡ್ಬೇಕು, ಅಲ್ಲೇ ಏನ್ ಸ್ಪೇಸ್ ಇರುತ್ತೆ ಅಲ್ಲೇನೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಹಾಗೆ ಸೈನ್ಸ್ ಅಲ್ಲಿ ಕೂಡ ನೀವೇನ್ ಆನ್ಸರ್ ಇರುತ್ತೆ ಅದನ್ನ ಇನ್ ಡೀಟೈಲ್ ಆಗಿ ಬರೀಬೇಕಾಗಿರುತ್ತೆ. ಸೊ ಅದು 60 ಮಾರ್ಕ್ಸ್ ಗೆ ಕ್ವಶನ್ಸ್ ಇರುತ್ತೆ. 60 ಮಾರ್ಕ್ಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ 25, ಸೈನ್ಸ್ ಅಲ್ಲಿ 25, ಇಂಗ್ಲಿಷು 10 ಮಾರ್ಕಿಗೆ ಇರುತ್ತೆ. ಸೊ ಇದಿಷ್ಟು ಬಂದು ಅನ್ವೇಷಣೆ ಎಕ್ಸಾಮ್ದು ಪ್ಯಾಟರ್ನ್ ಇರುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಸಂಡೇ, ಈ ಸಂಡೇ 13ಗೆ ಒಂದು ಎಕ್ಸಾಮ್ ಇದ್ರೆ ನೆಕ್ಸ್ಟ್ ಸಂಡೇ 20ಗೆ ಇನ್ನೊಂದು ರೆಸಿಡೆನ್ಶಿಯಲ್ ಸ್ಕೂಲ್ಗೆ ಅಂತ ಅನ್ಬಿಟ್ಟು ಮತ್ತೆ ಎಕ್ಸಾಮ್ ಮಾಡ್ತೀವಲ್ವಾ, ಸೊ ಅವ್ರಿಗೂ ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ. ಎರಡು ಎಕ್ಸಾಮ್ಸ್ಗೂ ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ. ಇದು ಯಾರೆಲ್ಲ ನಿಮ್ ಫ್ರೆಂಡ್ಸ್ ಜಾಯಿನ್ ಆಗಿರಲ್ಲ, ಯಾರಿಗ್ ಗೊತ್ತಿರಲ್ಲ, ಅವರಿಗೆ ನೀವೇನ್ ಮಾಡ್ಬೋದು ಅಂದ್ರೆ ಈ ಡೀಟೇಲ್ ನ ಶೇರ್ ಮಾಡ್ಬೋದು. ಸೊ ಇವತ್ತಿನ ಫಸ್ಟ್ ಕ್ಲಾಸ್ ಅಲ್ಲಿ ನಾವು ನಂಬರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಓದ್ ಸಂಡೇ ಕೂಡ ನಂಬರ್ ಸಿಸ್ಟಮ್ ಅಲ್ಲಿ ನಾವು 2 ಕ್ಲಾಸಸ್ ಇತ್ತು. 2 ಕ್ಲಾಸ್ ಅಲ್ಲಿ 1 ಕ್ಲಾಸ್ ಡೌಟ್ ಕ್ಲಾರಿಫಿಕೇಶನ್ ಓದ್ ಸಂಡೇ ಆಗಿತ್ತು. ಸೊ ಇದು ಸೆಕೆಂಡ್ ಕ್ಲಾಸ್ ಡೌಟ್ ಕ್ಲಾರಿಫಿಕೇಶನ್ ಆಗಿರುತ್ತೆ. ಸೊ ನಾವು ಫಸ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ. ಸೊ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದು ಅಂದ್ರೆ ನಾವು ನಂಬರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನಂಬರ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕ್ಲಾಸ್ ನ ಡಿಸ್ಕಸ್ ಮಾಡಿದ್ವಿ. ಹಾಗೆ ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಮೇನ್ ಆಗಿ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್, ರ್ಯಾಷನಲ್, ಇರ್ರಾಷನಲ್, ರಿಯಲ್ ನಂಬರ್, ಮತ್ತೆ ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ಇಷ್ಟು ನಂಬರ್ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಅದರಲ್ಲಿ ಮೇನ್ ಆಗಿ ನಾವು ಡಿಸ್ಕಸ್ ಮಾಡಿದ್ದು ಅಂದ್ರೆ ರಿಯಲ್ ನಂಬರ್ ಅಲ್ಲಿ ಡೆಸಿಮಲ್ ಎಕ್ಸ್ಪಾನ್ಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಆ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಬಂದಾಗ ಆ ಡೆಸಿಮಲ್ ಅಲ್ಲಿ ಅಗೈನ್ ನಾವೇನ್ ಮಾಡಿದ್ವಿ ಅಂದ್ರೆ 2 ಟೈಪ್ ಆಗಿ ನೋಡಿದ್ವಿ. ಒಂದು ಟರ್ಮಿನೇಟಿಂಗ್, ಇನ್ನೊಂದು ನಾನ್ ಟರ್ಮಿನೇಟಿಂಗ್ ಅಂತ. ಸೊ ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್ ಅಲ್ಲಿ ಅಗೈನ್ 2 ಟೈಪ್ ನೋಡಿದ್ವಿ. ಒಂದು ರಿಪೀಟಿಂಗ್ ಅಥವಾ ರಿಕರಿಂಗ್ ಅಂತನಾದ್ರೂ ಹೇಳ್ಬೋದು. ಸೊ ರಿಪೀಟಿಂಗ್, ನಾನ್ ರಿಪೀಟಿಂಗ್ ಅಂತ 2 ಟೈಪ್ಸ್ ನ ನೋಡಿದ್ವಿ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಆಗಿತ್ತು, ಡೌಟ್ ಕ್ಲಾರಿಫಿಕೇಶನ್ ಕೂಡ ಮುಗ್ದಿದೆ. ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಇರುತ್ತೆ, ಅದನ್ನ ನೋಡ್ಬೋದು ಕ್ಲಾಸಸ್. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಮೇನ್ ಆಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ HCF ಮತ್ತೆ LCM ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಂದ್ರೆ ನಮ್ಗೆ ಪ್ರೈಮ್ ನಂಬರ್ಸ್ ಬಗ್ಗೆ ಗೊತ್ತಿದೆ. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ಯಾವುದು, 2, 3, 5, 7 ಇದೆಲ್ಲ ಯಾವ್ದು ಆ ನಂಬರ್ ಇಂದ ಅದೇ ನಂಬರ್ ಇಂದ ಯಾವ್ದನ್ನ ಡಿವೈಡ್ ಮಾಡ್ಬೋದು ಅಂತ ನಂಬರ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಅದೇನಾಗಿರುತ್ತೆ 1 ಇಂದ ಅಷ್ಟೇ, 1 ಅಥವಾ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಸೊ ಈಗ 2 ಅನ್ನೋದು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ 2 ಇಂದನೇ ಡಿವೈಡ್ ಆಗಬೇಕು. 3 ಅಷ್ಟೇ, 5 ಅಷ್ಟೇ, 7 ಅಷ್ಟೇ. ಸೊ ಇಂಥ ನಂಬರ್ಸ್ ನ ನಾವೇನ್ ಹೇಳ್ತೀವಿ, ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಈ ಪ್ರೈಮ್ ನಂಬರ್ಸ್ ನ ಯೂಸ್ ಮಾಡ್ಕೊಂಡು ನಾವು ಫ್ಯಾಕ್ಟರೈಸ್ ಮಾಡ್ತಾ ಹೋಗುವಂತದ್ದೇ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ವಿ ಅಲ್ವಾ. ಸೊ ಇದ್ರಲ್ಲಿ ಏನಾಗುತ್ತೆ, ಫಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗಿದ್ವಿ. ಸೊ ನಿಮ್ಗೆ ಹೋಮ್ ವರ್ಕ್ ಪ್ರಾಬ್ಲಮ್ ಕೊಟ್ಟಿದ್ದೆ ನಾನು. ಆ ಪ್ರಾಬ್ಲಮ್ ನ ನಾನು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ.
ಸೊ ಇಲ್ಲಿ ಎರಡು ಪ್ರಾಬ್ಲಮ್ ಹೋಮ್ ವರ್ಕ್ ಆಗಿ ಕೊಟ್ಟಿದ್ವಿ, ಇದ್ರಲ್ಲಿ ನಾನು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. 32760. ಸೊ ಇಲ್ಲಿ ಈವನ್ ನಂಬರ್ ಅಲ್ಲಿ ಇದೆ, ಎಂಡ್ ಆಗ್ತಿದೆ ಅಂತಂದ್ರೆ ಇದು ಒಂದ್ ರೀತಿ ನಮಗೆ ಕಾಂಪೋಸಿಟ್ ನಂಬರ್ ಅನ್ನೋ ತರ ಗೊತ್ತಾಗುತ್ತೆ ಅಲ್ವಾ. ಸೊ ಇದೇನ್ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ನ ನಾವು ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ಬೇಕು. ಫ್ಯಾಕ್ಟರೈಸ್ ಹೇಗ್ ಮಾಡ್ಬೇಕು ಅಂದ್ರೆ ಪ್ರೈಮ್ ನಂಬರ್ಸ್ ನ ಯೂಸ್ ಮಾಡ್ಕೊಂಡು ಅದನ್ನ ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಅಥವಾ ಈ ನಂಬರ್ದು ನಾವು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ತಿದೀವಿ ಅಂತನಾದ್ರೂ ಕೂಡ ಅನ್ಕೋಬಹುದು. ಸೊ ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಈ ನಂಬರ್ ಇಂದ ನಾವು ಈಗ 32760 ಅನ್ನೋ ನಂಬರ್ ಇದೆ ಅಲ್ವಾ. ಸೊ ಈ ನಂಬರ್ ನ ನಾವೇನ್ ಮಾಡ್ಬೇಕಂದ್ರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದಿದೆ ನಮ್ದು ಅದರಿಂದ ಶುರು ಮಾಡ್ತಾ ಹೋಗ್ಬೇಕು. ಅದರಿಂದ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಡಿವಿಷನ್ ಮಾಡ್ತಾ ಹೋಗ್ಬೇಕು. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದು ಅಂತಂದ್ರೆ 2 ಅನ್ನೋದು ನಮ್ಗೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆಗಿರುತ್ತೆ. ಸೊ 2 ಇಂದ ನಾವೇನ್ ಮಾಡ್ತಾ ಹೋಗೋಣ, ಈ ಪ್ರಾಬ್ಲಮ್ ನ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 2 1s 2, 3 ಇದೆ, ಸೊ 1 ಕ್ಯಾರಿ 12 ಆಯ್ತು. 2 6 12, ಅಗೇನ್ 7 ಇದೆ, 3s 6, 1 ಕ್ಯಾರಿ 16 ಆಯ್ತು. 8s 16, 0 ಹಾಗೆ ಇರುತ್ತೆ. ಸೊ ಅಗೇನ್ 2 ಇಂದ ನಾವು ಡಿವೈಡ್ ಮಾಡಬಹುದು. ಸೊ 2 8s 16, 2 1s 2, 1 ಕ್ಯಾರಿ, 2 9s 18, 0 ಹಾಗೆ ಕ್ಯಾರಿ ಆಗುತ್ತೆ. ಸೊ ಅಗೇನ್ ನಾನು 2 ಇಂದ ಡಿವೈಡ್ ಮಾಡ್ತಿದ್ದೀನಿ. 2 4s 2 ಆಯ್ತು. ಸೊ ಇಲ್ಲಿ 1 ಇದೆ, ಸ್ಮಾಲ್ ನಂಬರ್ ಆಗಿರೋದ್ರಿಂದ 0 ಪ್ಲೇಸ್ ಮಾಡಿ. ಸೊ ಈಗ 9 ನ ಪ್ಲೇಸ್ ಮಾಡ್ಕೊಂಡ್ರೆ ನಮಗೆ 19 ಆಯ್ತು. ಸೊ 9s 18, 1 ಕ್ಯಾರಿ 10 ಆಯ್ತು. 5s 2 5s 10. ಸೊ ನಾನೀಗ 2 ಇಂದ ಡಿವೈಡ್ ಮಾಡಬಹುದಾ ಇದನ್ನ ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಆಡ್ ನಂಬರ್ ಇದೆ, ಸೊ 2 ಇಂದ ಡಿವೈಡ್ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದಿದೆ ಅದರಿಂದ ಶುರು ಮಾಡಬಹುದು. ಸೊ 3 ಇಂದ ಶುರು ಮಾಡ್ತೀನಿ. ಸೊ 3 1s 3, 1 ಕ್ಯಾರಿ 10 ಆಯ್ತು. 3 3s 9, ಸೊ 1 ಕ್ಯಾರಿ ಆದ್ರೆ 19 ಆಯ್ತು. 3 6s 18, ಸೊ 1 ಕ್ಯಾರಿ 15, 3 5s 15 ಆಯ್ತು. ಸೊ ಅಗೇನ್ 3 ಇಂದಾನೆ ಡಿವೈಡ್ ಆಗುತ್ತಾ ಅಂತ ನೋಡೋದಿದ್ರೆ ಎಸ್ 3 ಇಂದಾನೆ ಡಿವೈಡ್ ಮಾಡ್ಬೋದು. ಸೊ 3 4s 12, 1 ಕ್ಯಾರಿ, 3 5s 15, 1 ಕ್ಯಾರಿಗೆ 15 ಆಯ್ತು. ಸೊ 3 5s 15 ಅಂತ ಹಾಕ್ಬೋದು. ಸೊ ಇಲ್ಲಿ 4 5 5 ಇದೆ ಅಲ್ವಾ. ಸೊ ಇದು 3 ಇಂದ ಡಿವೈಡ್ ಆಗುತ್ತಾ ಅಂದ್ರೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ 5 ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತೀನಿ, 5 ನೆಕ್ಸ್ಟ್ ಪ್ರೈಮ್ ನಂಬರ್ ಇರೋದು ನಮಗೆ 5 ಇದೆ. ಸೊ 5 ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. ಸೊ 45, 4 ತಗೊಂಡ್ರೆ ಸ್ಮಾಲ್ ನಂಬರ್ ಆಗುತ್ತೆ. ಸೊ 45 ಅಂತ ತಗೊಂಡ್ರೆ, ಸೊ 5 9s 45, 5 1s 5, ಸೊ 91 ಇದೆ. ಸೊ 5 ಇಂದ ಡಿವೈಡ್ ಆಗಲ್ಲ. ಸೊ ನೆಕ್ಸ್ಟ್ ನಂಬರ್ ಯಾವ್ದಿದೆ ಪ್ರೈಮ್ ನಂಬರ್ ಅದನ್ನ ಕನ್ಸಿಡರ್ ಮಾಡಿದ್ರೆ 7 ಆಯ್ತು. ಸೊ ಇಲ್ಲಿ 7 1s 7, 9 ಅಲ್ಲಿ 7 ಅಂದ್ರೆ 2 ಆಯ್ತು. ಸೊ 1 ಇದೆ, 21 ಆಯ್ತು. ಸೊ 7 3s 13. ಸೊ ಇದು 13 ಅನ್ನೋದು ಯಾವ ನಂಬರ್ ಇಂದನೂ ಡಿವೈಡ್ ಆಗಲ್ಲ. ಸೊ 13 ಅಂದ್ರೆ ಇಟ್ ಸೆಲ್ಫ್ ಅದೇ ನಂಬರ್ ಇಂದ ಡಿವೈಡ್ ಆಗುತ್ತೆ. ಸೊ 13 1s 13 ಅಂತ ಹಾಕ್ಬೋದು. ಸೊ ನಮಗೆ 32,760ಗೆ ಎಷ್ಟು ಯಾವ್ದೆಲ್ಲ ಫ್ಯಾಕ್ಟರ್ ಸಿಕ್ತು ಅನ್ನೋದಾದ್ರೆ, ಸೊ ಇಲ್ಲಿ ಬರಿತಾ ಹೋಗ್ತೀನಿ. 32,760ಗೆ 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 7 ಇಂಟು 13. ಸೊ ನಾವ್ ಇಷ್ಟು ನಂಬರ್ಸ್ ನ ಇಷ್ಟು ಫ್ಯಾಕ್ಟರ್ಸ್ ನ ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅಗೇನ್ 32760ನೇ ಸಿಗುತ್ತೆ. ಸೊ ಇದನ್ನ ನಾವು ಸಿಂಪಲ್ ಆಗಿ ಕೂಡ ಬರ್ಕೋಬಹುದು. ಏನಂತ 2 ಅನ್ನೋದು ಎಷ್ಟು ಟೈಮ್ ಇದೆ, 3 ಟೈಮ್ ಇದೆ. ಸೊ ಅದನ್ನ ನಾನು 2 to the power of 3 ಅಥವಾ 2 ಕ್ಯೂಬ್ ಅಂತ ಬರ್ಕೋಬಹುದು. ಸೊ 3 ಅನ್ನೋದು ಎಷ್ಟು ಸಲ ಇದೆ, 2 ಟೈಮ್ಸ್ ಇದೆ. ಸೊ ಅದನ್ನ ನಾನು 3 ಸ್ಕ್ವೇರ್ ಇಂಟು 5 1 ಟೈಮ್ ಇದೆ, 7 1 ಟೈಮ್ ಇದೆ, ಹಾಗೆ 13 ಕೂಡ 1 ಟೈಮ್ ಇದೆ. ಸೊ ಈ ತರ ಆದ್ರೂ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ನಾವೇನ್ ಮಾಡ್ಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, 4th ಒನ್ 10,584. ಸೊ ಯಾರು ಪ್ರಾಬ್ಲಮ್ ಮಾಡಿರಲ್ಲ ಇದನ್ನ ಹೋಮ್ ವರ್ಕ್ ಆಗಿ ಅದನ್ನ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಕಾಮನ್ ಫ್ಯಾಕ್ಟರ್ಸ್. ಸೊ ಎರಡು ನಂಬರ್ ಕೊಟ್ಟಿರ್ತಾರೆ, ಅದ್ರದ್ದು ಸೇಮ್ ಪ್ರೊಸೀಜರ್, ಫ್ಯಾಕ್ಟರೈಸ್ ಫೈಂಡ್ ಔಟ್ ಮಾಡಬೇಕು. ಫ್ಯಾಕ್ಟರೈಸ್ ಫೈಂಡ್ ಔಟ್ ಮಾಡಿ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಾದ್ಮೇಲೆ ಅದರಲ್ಲಿ ಯಾವ ನಂಬರ್ ಕಾಮನ್ ಇದೆ ಅನ್ನೋದನ್ನ ಬರೆಯೋದಷ್ಟೇ. ಸೊ ಇದ್ರ ಬಗ್ಗೆ ಕೂಡ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ಇದನ್ನು ಹೋಮ್ ವರ್ಕ್ ಆಗಿ ಕೊಟ್ಟಿದ್ದೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸೊ ಯಾವ್ದಿದೆ, 3 ನಂಬರ್ ಇದೆ ಅಲ್ವಾ. ಸೊ 135, 225 ಹಾಗೆ 315 ಅನ್ನೋ 3 ನಂಬರ್ ಇದೆ. ಸೊ ಈ 3 ನಂಬರ್ದು ನಾವು ಫಸ್ಟ್ ಏನ್ ಮಾಡ್ಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅಲ್ವಾ. ಸೊ ನಾನು ಫಸ್ಟ್ 3 ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಕೋತೀನಿ. 135 ಅಂತಿದೆ ಅಲ್ವಾ.
ಸೊ ಇದು 2 ಇಂದ ಫಸ್ಟ್ ನಮ್ದು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ನ ನೋಡ್ಬೇಕು ಅಂತ ಹೇಳಿರೋದ್ರಿಂದ 2 ಇಂದ ಡಿವೈಡ್ ಮಾಡಕ್ಕಾಗುತ್ತಾ ನೋಡೋದು. ಸೊ 2 ಇಂದ ಇದು ಡಿವೈಡ್ ಆಗಲ್ಲ. ಹಾಗಿದ್ರೆ ನೆಕ್ಸ್ಟ್ ನಂಬರ್ ಯಾವ್ದಿದೆ? 3 ಇದೆ. ಸೊ 3 ಇಂದ ಆಗುತ್ತಾ ಅಂತ ನೋಡೋಣ. ಸೊ 3 4s are 12, 1 ಕ್ಯಾರಿ ಆದ್ರೆ 15, 3 5s ಏನಾಯ್ತು 15. ಅಗೇನ್ 45 ಇದೆ, 3 ಇಂದ ನಾವೇನ್ ಮಾಡ್ಬೋದು? ಡಿವೈಡ್ ಮಾಡ್ಬೋದು. ಸೊ 3 1s 3, 1 ಕ್ಯಾರಿ ಆದ್ರೆ 5s 15. ಸೊ 3 5s 15. ಸೊ ಇದು 3 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ನಂಬರ್ 5 ಇರೋದ್ರಿಂದ 5 1s 5. ಸೊ ಒನ್ ನಂಬರ್ದು ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿದ್ವಿ. ಸೊ ನೆಕ್ಸ್ಟ್ 225 ಅಂತಿದೆ. ಸೊ ಈ ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಇದು ಕೂಡ 2 ಇಂದ ಡಿವೈಡ್ ಆಗಲ್ಲ. ಸೊ 3 ಇಂದ ಶುರು ಮಾಡಿದ್ರೆ 3 7s 21, 3 5s 15. ಅಗೇನ್ 3 ಇಂದ ಮಾಡ್ತೀನಿ. 3 2s 6, 1 ಕ್ಯಾರಿ 15, 3 5s 15. 3 ಇಂದ ಡಿವೈಡ್ ಆಗಲ್ಲ. ಸೊ 5 5s 25 ಆಯ್ತು. ಅಗೇನ್ 5 1s 5 ಆಯ್ತು. ಸೊ ನೆಕ್ಸ್ಟ್ 3 1 5 ಅಂತಿದೆ. ಸೊ ಇದನ್ನ ನಾನು ಡಿವೈಡ್ ಮಾಡ್ಬೇಕಂತಂದ್ರೆ ನಾನೀಗ 3 ಇಂದ ಡಿವೈಡ್ ಮಾಡ್ಬೋದು. ಸೊ 3 1s 3, ನೆಕ್ಸ್ಟ್ ನಂಬರ್ 1 ಇದೆ. ಸೊ ಸ್ಮಾಲ್ ನಂಬರ್ ಆಗಿರೋದ್ರಿಂದ 0 ಪ್ಲೇಸ್ ಮಾಡಿ ಈಗ 15 ಆಯ್ತು. 5 ನ ಕ್ಯಾರಿ ಮಾಡ್ಕೊಂಡ್ರೆ 5s 15. ಸೊ ಅಗೇನ್ 3 ಇಂದ ಡಿವೈಡ್ ಮಾಡ್ಬೋದು. 3 3s 9, 1 ಕ್ಯಾರಿ 5 ಆಯ್ತು. ಸೊ 35 ಇದೆ. ಸೊ 5 7s 35, 7 1s 7. ಸೊ ನಾವೇನ್ ಮಾಡಿದ್ವಿ ಇವಾಗ ಮೂರದು ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಕಾಮನ್ ಫ್ಯಾಕ್ಟರ್ ಯಾವ್ದಿದೆ ನೋಡ್ಬೇಕಂದ್ರೆ ಸೊ ನಂಬರ್ಸ್ ಏನಿದೆ ಅದನ್ನ ಬರ್ಕೊಳ್ಳೋಣ. 3 ಇಂಟು 3 ಇಂಟು 3 ಇಂಟು 5. ಸೊ 225ಗೆ 3 ಇಂಟು 3 ಇಂಟು 5 ಇಂಟು 5, 3 ಇಂಟು 3 ಇಂಟು 5 ಇಂಟು 7. ಸೊ ಇದಿಷ್ಟರಲ್ಲೂ ಕಾಮನ್ ಯಾವ್ಯಾವ ನಂಬರ್ ಕಾಮನ್ ಆಗಿದೆ ಅಂತ ನೋಡೋದಾದ್ರೆ ಈ 3 ಅನ್ನೋದು 3 ನಂಬರ್ ಅಲ್ಲಿ ಇದೆಯಾ. ಸೊ 3 ಅನ್ನೋದು ಕಾಮನ್ ಆಯ್ತು. ಇಲ್ಲೂ ಕೂಡ ಇನ್ನೊಂದು 3 ಏನಾಯ್ತು 3 ನಂಬರ್ ಅಲ್ಲಿ ಇದೆ. ಸೊ ಅದು ಕೂಡ ಕಾಮನ್ ಆಯ್ತು. ಇನ್ನೊಂದು 3 3 ನಂಬರ್ ಅಲ್ಲಿ ಇದೆಯಾ ಅಂದ್ರೆ ಇಲ್ಲ. ಸೊ ನೆಕ್ಸ್ಟ್ 5 ಅನ್ನೋದು 3 ನಂಬರ್ ಅಲ್ಲಿ ಇದೆ. ಸೊ ಅದು ಕೂಡ ಕಾಮನ್ ಆಯ್ತು. 7 ಕೂಡ ಕಾಮನ್ ಇಲ್ಲ, ಹಾಗೆ 5 ಕೂಡ ಕಾಮನ್ ಇಲ್ಲ. ಸೊ ಈಗ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವ್ದಾಯ್ತು ಅಂತ ನೋಡೋದಾದ್ರೆ ಕಾಮನ್ ಫ್ಯಾಕ್ಟರ್ಸ್ ಬಂದು 3 ಇಂಟು 3 ಇಂಟು 5 ಅನ್ನೋದು ಈ 3 ನಂಬರ್ಗೆ ಕಾಮನ್ ಫ್ಯಾಕ್ಟರ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಕಾಮನ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಇದೊಂದ್ರ ಬಗ್ಗೆ ಕೂಡ ಡಿಸ್ಕಸ್ ಆಗಿತ್ತು. ಸೊ ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್ ಅಂತ ಅಂಕಗಣಿತದ ಮೂಲ ಪ್ರಮೇಯ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಿಂಗಂದ್ರೆ ಒಂದು ಕಾಂಪೋಸಿಟ್ ನಂಬರ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ 6 ಆಗಿರ್ಬೋದು, 4 12 8 ಯಾವ್ದಾದ್ರು ಒಂದು ಕಾಂಪೋಸಿಟ್ ನಂಬರ್ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದಿದ್ರೆ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಎಕ್ಸಾಂಪಲ್ ಗೆ 12 ಅಂತ ಕೊಟ್ಟಿದೆ. ಸೊ 12 ನ ಡಿವೈಡ್ ಮಾಡಿದ್ರೆ ಪ್ರೈಮ್ ನಂಬರ್ಸ್ ಇಂದ ನಮ್ಗೆ ಏನ್ ಸಿಕ್ತು? ಇಲ್ಲಿ ಪ್ರಾಡಕ್ಟ್ 2 2 3 ಅಂತ ಸಿಕ್ಕಿದೆ ಅಲ್ವಾ. ಸೊ 2 ಮತ್ತೆ 3 ಅನ್ನೋದು ಏನಾಗಿರುತ್ತೆ? ಪ್ರೈಮ್ ನಂಬರ್ಸ್ ಆಗಿರುತ್ತೆ. ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ನಾವು ಈ ರೀತಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಮೇನ್ ಆಗಿ ನಾವು ಡಿಸ್ಕಸ್ ಮಾಡಿದಂತದ್ದು HCF ಮತ್ತೆ LCM ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ HCF ಅಂತ ಬಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಮಹತ್ವ ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ವಿ, ಹಾಗೆ ಮಾಸಾಹ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ HCF ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಮೇನ್ ಆಗಿ ನಮಗೆ ಗೊತ್ತಿರ್ಬೇಕಾಗಿರೋದು ಎರಡು ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ನಾವೇನ್ ಮಾಡ್ಬೇಕು? ಒಂದು ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು. ಸೊ ಏನಾಗಿರ್ಬೇಕು? ಅದನ್ನ ನಾವು ಕಾಮನ್ ಫ್ಯಾಕ್ಟರ್ ನ ನೋಡ್ಬೇಕು. ಇನ್ನೊಂದು ಆ ನಂಬರ್ಸ್ ಅಲ್ಲಿ ಲೋವೆಸ್ಟ್ ಪವರ್ ಯಾವ್ದಿದೆ. ಸೊ ಇಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೆ. ಸೊ ಇಲ್ಲಿದೆ ಅಲ್ವಾ. ಸೊ ಇವೆರಡು ನಂಬರ್ ಅಂತ ತಗೊಂಡ್ರೆ ಇಲ್ಲಿ 36 ಮತ್ತೆ 60 ನೋಡೋದಾದ್ರೆ 2 ಸ್ಕ್ವೇರ್ ಅನ್ನೋದು ಎರಡು ಕಡೆ ಪವರ್ ಅಲ್ಲಿ ಏನಾಗಿದೆ 2 ನ ಇರೋದ್ರಿಂದ ಕನ್ಸಿಡರ್ ಮಾಡ್ತೀವಿ. ಸೊ ಬಟ್ ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 3 ಪವರ್ 1 ಇದೆ. ಇವೆರಡರಲ್ಲಿ ಲೋಯೆಸ್ಟ್ ಯಾವ್ದು ಅಂತಂದ್ರೆ 1. ಸೊ ನಾವೇನ್ ಮಾಡ್ಬೇಕು? 3 ಅಂತ ತಗೋಬೇಕು. ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು, ಹಾಗೆ ಪವರ್ ಲೋ ಇರ್ಬೇಕು. ಆಯ್ತಾ? ಅಂತದನ್ನ ನಾವು HCF ಗೆ ತಗೊಂಡು ಪ್ರಾಬ್ಲಮ್ ಮಾಡ್ಬೇಕು. ಸೊ ಅದ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ LCM ಅಂತ ಬಂದಾಗ ಸೇಮ್ ಪ್ಯಾಟರ್ನ್. ಅಲ್ಲಿ ಹೇಗೆ ಎರಡು ಈಕ್ವೇಶನ್ ಅಥವಾ ಎರಡು ನಂಬರ್ ಅಥವಾ 3 ನಂಬರ್ ಎಷ್ಟು ನಂಬರ್ ಕೊಟ್ಟಿರ್ತಾರೋ ಅಷ್ಟು ನಂಬರ್ ನ ತಗೊಂಡು ಮೊದಲು ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ ಈ ತರ ಬರೆದು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಮೇನ್ ಆಗಿ ನೋಡ್ಬೇಕಾದ್ರೆ ಹೈಯೆಸ್ಟ್ ಪವರ್ ಕಾಮನ್ ಫ್ಯಾಕ್ಟರ್ ಅಲ್ಲಿ ನೋಡ್ಬೇಕು. ಕಾಮನ್ ಫ್ಯಾಕ್ಟರ್ ಇದ್ರೆ ಅದ್ರಲ್ಲಿ ಹೈಯೆಸ್ಟ್ ಪವರ್ ನ ತಗೋಬೇಕು. ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಯಾವ್ದೆಲ್ಲ ರಿಮೈನಿಂಗ್ ನಂಬರ್ಸ್ ಇರುತ್ತೆ ಆ ನಂಬರ್ಸ್ ನ ನಾವು ಮಲ್ಟಿಪಲ್ ಆಗಿ ಬರ್ಕೊಬಹುದು. ಇಲ್ಲೇ ನೋಡಿದ್ರೆ ಇಲ್ಲಿ ಎರಡು ನಂಬರ್ ಅಲ್ಲಿ 24 ಮತ್ತೆ 16 ಅಲ್ಲಿ
ಟೂ ಅನ್ನೋದು ಕಾಮನ್ ಇದೆ. ಸೊ ಅದರಲ್ಲಿ 2 ಪವರ್ 3 2 ಪವರ್ 2 ಅಂತಿದೆ. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಹೇಳಿರೋದ್ರಿಂದ ನಾನು 2 ಪವರ್ 3 ಅನ್ನೋದನ್ನ ತಗೊಂಡಿದ್ದೇನೆ ಅಲ್ವಾ. ಸೊ ಇಲ್ಲಿ 3 ಅಲ್ಲಿ ನೋಡಿದ್ರೆ 3 ಪವರ್ 1 3 ಪವರ್ 1 ಇದೆ. ಸೊ ಅದರಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಅನ್ನಕ್ಕಾಗಲ್ಲ, ಎರಡು ಸೇಮ್ ಇರೋದ್ರಿಂದ 3 ಅಂತ ತಗೊಂಡೆ. ಇಂಟು 5 ಅನ್ನೋದು ಎರಡರಲ್ಲೂ ಕಾಮನ್ ಇಲ್ಲ, ಆದ್ರೂ ಕೂಡ ನಾವು ಕಾಮನ್ ಇಲ್ಲ ಅಂದ್ರೂ ಕೂಡ ಎಲ್ ಸಿ ಎಂ ಅಲ್ಲಿ ಏನ್ ಮಾಡ್ಬೇಕು, ಅದನ್ನು ಕೂಡ ಬರ್ಕೋಬೇಕಾಗಿರುತ್ತೆ. ಸೊ ಅಷ್ಟನ್ನು ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಲ್ ಸಿ ಎಂ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ನ ಎರಡು ನಂಬರ್ ಕೊಟ್ಟಿದ್ರೆ ಈಗ ಸಪರೇಟ್ ಮಾಡಿದ್ವಿ ಅಲ್ವಾ. ಸೊ ಫಸ್ಟ್ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ವಿ, ನೆಕ್ಸ್ಟ್ ಎಲ್ ಸಿ ಎಂ ಫೈಂಡ್ ಔಟ್ ಮಾಡಿದ್ವಿ. ಆದ್ರೆ ಒಂದೇ ಪ್ರಾಬ್ಲಮ್ ಅಲ್ಲಿ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡೋ ತರ ಇದೊಂದು ಪ್ರಾಬ್ಲಮ್, ಕೆಲವೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ನಾವು. ಅಂದ್ರೆ ಎರಡು ನಂಬರ್ ಇದ್ರೆ ಅದರಲ್ಲೂ ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಅದರಲ್ಲಿ ಲೋವರ್ ಕಾಮನ್ ಇದ್ದು ಲೋವರ್ ಪವರ್ ಯಾವ್ದಿರುತ್ತೆ ಅದನ್ನ ಎಚ್ ಸಿ ಎಫ್ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಅದರಲ್ಲಿ ಕಾಮನ್ ಇದ್ರೆ ಹೈಯೆಸ್ಟ್ ಪವರ್ ನ ತಗೋತೀವಿ, ಕಾಮನ್ ಇಲ್ಲ ಅಂದ್ರೆ ಯಾವ್ದೆಲ್ಲ ಮಲ್ಟಿಪಲ್ ಇರುತ್ತೆ ಅದನ್ನ ಬರ್ಕೊಂಡು ಮಲ್ಟಿಪಲ್ ಮಾಡಿ ಬರೆಯೋದನ್ನ ನಾವು ಏನ್ ಮಾಡ್ತೀವಿ, ಎಲ್ ಸಿ ಎಂ ಅಂತ ತಗೋತೀವಿ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ನೆಕ್ಸ್ಟ್ ಬಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಆಫ್ 2 ಪಾಸಿಟಿವ್ ಇಂಟೀಜರ್ಸ್ ಅನ್ನೋದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರಲ್ಲಿ ಏನಿತ್ತಂದ್ರೆ ಎ ಬಿ ಅನ್ನೋದು ಎರಡು ಇಂಟೀಜರ್ಸ್ ನ ತಗೊಂಡು ಅದರಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ನ ಬರಿತಾ ಹೋಗಿದ್ವಿ. ಅಂದ್ರೆ ಎಲ್ ಸಿ ಎಂ ಆಫ್ ಎ ಕಮ್ಮ ಬಿ ಇಂಟು ಎಚ್ ಸಿ ಎಫ್ ಆಫ್ ಎ ಕಮ್ಮ ಬಿ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ಇಂಟೀಜರ್ಸ್ ಅಂತ ಫಾರ್ಮುಲಾ ಇದೆ, ಮೇನ್ ಪ್ರಾಪರ್ಟಿ ಅದು. ಸೊ ಆ ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ನಂಬರ್ ಇಂಟೀಜರ್ಸ್ ನಾನು ಎ ಇಂಟು ಬಿ ಅಂತ ತಗೊಂಡಿದ್ದೀನಿ. ಸೊ ನೀವು ಎಂ ಇಂಟು ಎನ್ ಏನಾದ್ರೂ ತಗೋಬಹುದು, ನಾನಿಲ್ಲಿ ಎ ಇಂಟು ಬಿ ಅಂತ ತಗೊಂಡಿದ್ದೀನಿ. ಸೊ ಅದ್ರಲ್ಲಿ ಈಗ ನಮ್ಗೊಂದು ಪ್ರಾಪರ್ಟಿ ಇದೆ ಅಂದ್ರೆ ಅದೇ ಪ್ರಾಪರ್ಟಿನ ಆಲ್ಟರ್ ಮಾಡ್ಕೊಂಡು ನಾವು ಒಂದ್ಸಲ ಎಚ್ ಸಿ ಎಂ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾನ ಫಾರ್ಮ್ ಮಾಡ್ಕೊಂಡ್ವಿ, ಇನ್ನೊಂದ್ಸಲ ಎಚ್ ಸಿ ಎಫ್ ನ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾನ ಫಾರ್ಮ್ ಮಾಡ್ಕೊಂಡಿದ್ವಿ. ಓಕೆನಾ. ಸೊ ಇದೇ ಫಾರ್ಮುಲಾನ ಫಸ್ಟ್ ಪ್ರಾಪರ್ಟಿ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ನಾವು 2 ಮತ್ತೆ 3 ಎರಡನ್ನೂ ಕೂಡ ಆಲ್ಟರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಅದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಕೂಡ ಮಾಡಿದ್ವಿ. ಸೊ ಈ ಪ್ರಾಬ್ಲಮ್ ಏನಿದೆ ಅಂದ್ರೆ ಫೈಂಡ್ ದ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಇಂಟೀಜರ್ಸ್ ಅಂಡ್ ವೆರಿಫೈ ದ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತಿದೆ. ಸೊ ಎರಡು ನಂಬರ್ ಕೊಟ್ಟಿದ್ದಾರೆ, ಈ ಎರಡು ನಂಬರ್ನ ಎ ಇಂಟು ಬಿ ಅಂತ ತಗೊಂಡು ಏನ್ ಮಾಡ್ಬೇಕು, ಮೊದಲು ನಾವು ಫ್ಯಾಕ್ಟರೈಸೇಷನ್ ಕಂಡಿಡ್ಕೋಬೇಕು. ಆ ಫ್ಯಾಕ್ಟರ್ಸ್ ನ ಕಂಡಿಡ್ಕೊಂಡು ಅದರಲ್ಲಿ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ನ ಫೈಂಡ್ ಔಟ್ ಮಾಡ್ಬೇಕು. ಎಚ್ ಸಿ ಎಫ್ ಎಲ್ ಸಿ ಎಂ ಫೈಂಡ್ ಔಟ್ ಮಾಡಾದ್ಮೇಲೆ ಆ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನು ಕೂಡ ಮಲ್ಟಿಪಲ್ ಮಾಡ್ಬೇಕು. ಜೊತೆಗೆ ಎರಡು ಪ್ರಾಡಕ್ಟ್ ನಂಬರ್ಸ್ ಏನಿರುತ್ತೆ ಎ ಬಿ ಅಂತ ತಗೊಂಡಿರ್ತೀವಲ್ಲ ಅದನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಎರಡೂ ನಂಬರ್ ನಮಗೆ ಏನಾಗ್ಬೇಕು, ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಈಕ್ವಲ್ ಆಗಿ ಬರಬೇಕು. ಸೊ ಈ ತರ ಕೂಡ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಸೊ ಅದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದನ್ನ ಸಾಲ್ವ್ ಮಾಡ್ತೀನಿ, ಯಾರು ನೋಡಿಲ್ಲ ಅವರಿಗೆ ಅರ್ಥ ಆಗುತ್ತೆ ಈ ಪ್ರಾಬ್ಲಮ್ ಮಾಡಿದ್ರೆ. ಸೊ ಇಲ್ಲಿ 336 ಅಂಡ್ 54 ಅಂತ ಎರಡು ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಇದನ್ನ ನಾವೇನ್ ಮಾಡ್ಬೋದು, ಎ ಈಕ್ವಲ್ಸ್ A equals 336 B equals 54 ಅಂತ ತಗೊಂಡ್ರೆ, ಸೊ ಇಲ್ಲಿ ಎ ಬಿ ವ್ಯಾಲ್ಯೂ ಗೊತ್ತಿದೆ ನನಗೆ. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡ್ಕೋಬೇಕಾಗಿರೋದ್ರಿಂದ 336 ಏನ್ ಮಾಡೋಣ, ಪ್ರೈಮ್ ನಂಬರ್ ಏನಿದೆ ಅದನ್ನ ಯೂಸ್ ಮಾಡ್ತಾ ಫ್ಯಾಕ್ಟರೈಸ್ ಮಾಡೋಣ. ಸೊ ಇಲ್ಲಿ ನಾನೀಗ 2 ಇಂದನೇ ಏನ್ ಮಾಡ್ಬೋದು, ಡಿವೈಡ್ ಮಾಡ್ಬೋದಲ್ವಾ. ಸೊ 2 1s 2, 13 ಆಯ್ತು, 2 6 12, 1 ಕ್ಯಾರಿ, ಸೊ 2 8s 16, again 2 ಇಂದ 2 8s 16, 2 4s 8, 2 4s 8, 2 2s 4, ಇಲ್ಲಿ 2 2s 4 ಆಯ್ತು, 2 1s 2. ಸೊ 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 3 7s 21, 7 1s 7. ಸೊ 54 ಪ್ರೈಮ್ ನಂಬರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ, ಸೊ 2 2s 4, 1 ಕ್ಯಾರಿ, 14 ಆಯ್ತು, 2 7s 14. ಸೊ ಎಗೈನ್ ಇದನ್ನ 3 ಇಂದ ಮಾಡ್ತೀನಿ, 3 9s 27, 3 3s 9, 3 1s 3. ಸೊ ಎರಡರದ್ದು ಪ್ರೈಮ್ ನಂಬರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ವಿ, ಫ್ಯಾಕ್ಟರ್ಸ್ ನ. ಓಕೆನಾ. ಸೊ ಅದ್ರಲ್ಲಿ ಏನಿದೆ, 336 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 7. ಸೊ ಇದನ್ನ ನಾವು ಸಿಂಪಲ್ ಆಗಿ ಬರ್ಕೊಳ್ಳೋದಾದ್ರೆ 2 ಪವರ್ 4 ಇಂಟು 3 ಪವರ್ 1 ಇಂಟು 7 ಪವರ್ 1 ಅಂತಿದೆ. ಸೊ ನೆಕ್ಸ್ಟ್ ನಂಬರ್ 54 ಅಂತಿದೆ ಅಲ್ವಾ. ಸೊ 54 ನ ಡಿವೈಡ್ ಮಾಡಿದ್ರೆ ಫ್ಯಾಕ್ಟರ್ಸ್ ಯಾವ್ದಿದೆ ಅಂತ ಬರ್ಕೊಳ್ಳೋದಾದ್ರೆ,
ಸೊ 2 ಪವರ್ 1 ಇಂಟು 3³ ಅಂತಿದೆ. ಸೊ ಇದ್ರಲ್ಲಿ ನಾನು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಸೊ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾನೇನ್ ಮಾಡ್ತೀನಿ, ಎರಡರಲ್ಲೂ ಕಾಮನ್ ಯಾವ್ದಿದೆ ಅಂತ ನೋಡೋಣ. ಎರಡರಲ್ಲೂ ಕಾಮನ್ ಯಾವ್ದಿದೆ ಅಂತ ನೋಡಿ. ಕಾಮನ್ ಇರೋದು 2 ಕಾಮನ್ ಇದೆ, 3 ಕಾಮನ್ ಇದೆ. ಅದ್ರಲ್ಲಿ ಲೋವೆಸ್ಟ್ ಪವರ್ ಇರೋದು ಯಾವ್ದು ಅಂತ ನೋಡೋಣ. ಇಲ್ಲಿ ಪವರ್ ಅಲ್ಲಿ 4 ಇದೆ, ಇಲ್ಲಿ 1 ಇದೆ. ಸೊ ನಾನೇನ್ ಮಾಡ್ಬೇಕು, ಅವಾಗ ಲೋವೆಸ್ಟ್ ಪವರ್ ಇರೋದು 1 ಇರೋದು ಬರ್ಕೋಬೇಕು. ಸೊ ಇದ್ರಲ್ಲಿ ಇಲ್ಲಿ 3 ಅಲ್ಲಿ 1 ಇದೆ, ಇಲ್ಲಿ 3 ಇದೆ ಅಲ್ವಾ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಜಸ್ಟ್ ನಾನು ಇದನ್ನ ಮತ್ತೆ ಇದನ್ನ ಅಷ್ಟೇ ತಗೊಂತೀನಿ. 7 ಅನ್ನೋದು ಎರಡರಲ್ಲೂ ಕಾಮನ್ ಇಲ್ಲ. ಸೊ ನನಗೆ ಇಲ್ಲಿ 2 ಇಂಟು 3 ಆಯ್ತು. ಸೊ 6 ಬಂತು ಎಚ್ ಸಿ ಎಫ್. ಸೊ ಎಲ್ ಸಿ ಎಂ ಏನಾಗುತ್ತೆ, ಎಲ್ ಸಿ ಎಂ ಈಕ್ವಲ್ಸ್, ನಾವೇನ್ ಮಾಡ್ಬೇಕು, ಎಲ್ ಸಿ ಎಂ ಅಲ್ಲಿ ಕಾಮನ್ ಇದ್ರೆ ನೋಡಿ ಅದ್ರಲ್ಲಿ ಹೈಯೆಸ್ಟ್ ಪವರ್ ನ ತಗೋಬೇಕು ಅಲ್ವಾ. ಸೊ ಇಲ್ಲಿ ಎಲ್ ಸಿ ಎಂ ಅಲ್ಲಿ ಇಲ್ಲೂ ಕೂಡ ಇವೆರಡು 2 ಮತ್ತೆ 2 ಕಾಮನ್ ಇದೆ, 3 ಕಾಮನ್ ಇದೆ. ಬಟ್ ಇಲ್ಲಿ ಹೈಯೆಸ್ಟ್ ಪವರ್ ಬಂದು 4 ಇದೆ, ಇಲ್ಲಿ 3 ಇದೆ. 7 ಅನ್ನೋದು ಕಾಮನ್ ಇಲ್ಲ, ಆದ್ರೂ ಕೂಡ ನಾವೇನ್ ಮಾಡ್ಬೇಕು, ಬರ್ಕೋಬೇಕಾಗತ್ತೆ. 2 ಪವರ್ 4 ಇಂಟು 3³ ಇಂಟು 7. ಓಕೆನಾ. ಸೊ 2 ಪವರ್ 4 ಅಂದ್ರೆ ಎಷ್ಟು ನಿಮಗೆ, 2 ಪವರ್ 4 ಅಂದ್ರೆ 16 ಇಂಟು 3 ಪವರ್ 3 ಅಂತಂದ್ರೆ 27 ಇಂಟು 7. ಸೊ ನಮಗೆ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3224 ಸಿಗುತ್ತೆ. ಸೊ ಎಚ್ ಸಿ ಎಫ್ ಸಿಕ್ತು, ನಮ್ಗೆ ಎಲ್ ಸಿ ಎಂ ಸಿಕ್ತು ಅಲ್ವಾ. ಎಚ್ ಸಿ ಎಫ್ ಎಲ್ ಸಿ ಎಂ ಸಿಕ್ಕಿದ್ರೆ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ನೋಡ್ಬೇಕಲ್ವಾ. ಸೊ ಎಚ್ ಸಿ ಎಫ್ ಇಂಟು, ನಾನು ಪ್ರೀವಿಯಸ್ ಅಲ್ಲೇ ಈ ಫಾರ್ಮುಲಾ ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ನಾನು ಡೈರೆಕ್ಟ್ ಆಗಿ ನಂಬರ್ಸ್ನೇ ಬರೀತೀನಿ. ಸೊ ಎಚ್ ಸಿ ಎಫ್ 6 ಇಂಟು 3024 ಇಸ್ ಈಕ್ವಲ್ ಟು 336 ಇಂಟು 54. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈಕ್ವಲ್ಲೇ ಬರಬೇಕು. ಸೊ ನೀವು ಮಾಡಿ ಈಕ್ವಲ್ಲೇ ಬರುತ್ತೆ. ಸೊ ಏನ್ ಆನ್ಸರ್ ಬರುತ್ತೆ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 18,144 ಬರುತ್ತೆ. ಸೊ ಒಂದ್ಸಲ ಮಾಡಿ ಚೆಕ್ ಮಾಡಿ ನೀವು. ಸೊ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಈಕ್ವಲ್ ಆಗಿದ್ರೆ ಇದು ಸ್ಯಾಟಿಸ್ಫೈ ಆಗಿದೆ ಈ ಪ್ರಾಪರ್ಟಿ ಅಂತ ಹೇಳ್ಬೋದು. ಈ ರೀತಿ ಕೂಡ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಯಾವ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ಅಂದ್ರೆ, ಎಚ್ ಸಿ ಎಫ್ ಕೊಟ್ಟಿರ್ತಾರೆ, ಎಲ್ ಸಿ ಎಂ ಕೊಟ್ಟಿರ್ತಾರೆ. ಹಾಗೆ ಒಂದು ಎ ಇಂಟು ಬಿ ಅಂತ ಏನ್ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಇರುತ್ತೆ, ಅದ್ರಲ್ಲಿ ಯಾವ್ದಾದ್ರು 1 ನಂಬರ್ ಕೊಟ್ಟು ಇನ್ನೊಂದು ನಂಬರ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕೂಡ ನಂಬರ್ಸ್ ನ ಕೊಟ್ಟು, ಪ್ರಾಡಕ್ಟ್ ಆಫ್ 2 ನಂಬರ್ಸ್ ನ ಕೊಟ್ಟು ಎಚ್ ಸಿ ಎಫ್ ನ ಕೊಟ್ಟು ಎಲ್ ಸಿ ಎಂ ಫೈಂಡ್ ಔಟ್ ಮಾಡೋದು ಹಾಗೆ ನೆಕ್ಸ್ಟ್ ಎಲ್ ಸಿ ಎಂ ಕೊಟ್ಟು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಆಗಿತ್ತು. ಸೊ ಇಷ್ಟು ಕ್ಲಾಸ್ ನ ನಾವು ಏನ್ ಮಾಡಿದ್ವಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ವಿಡಿಯೋಸ್ ನೋಡಿರ್ತೀರಾ ಅಂತ ಅನ್ಕೋತೀನಿ. ಇವಾಗ ಏನೇ ಡೌಟ್ ಇದ್ರೂ ಕೂಡ ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮಗೆ ಏನ್ ಮಾಡ್ತಾರೆ, ಅನ್ಮ್ಯೂಟ್ ಮಾಡ್ಕೊಳಕ್ ಆಪ್ಷನ್ ಕೊಡ್ತಾರೆ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಸೊ ಡೌಟ್ಸ್ ಏನಿದೆ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಹಲೋ ಮ್ಯಾಮ್, ಹಾ ಹಲೋ. ಇದು 366 ಮತ್ತು 54 ಐತಲ್ಲ, ಹಾ ಎಲ್ ಎಸ್ ಎಚ್ ಆರ್ ಎಸ್ ಎಚ್ ಐತಲ್ಲ ಮೇಡಮ್, ಹಾ ಅದನ್ನ ಈ ಲಾಸ್ಟ್ ಇದೆ ಮೇಡಮ್. ಯಾವ್ದಪ್ಪ ಇದಾ 6 ಹಾ. ಇಂಟು 3 ನಾಟ್ ಹಾ ರೀ, ಹಾ ರೀ, ಇದೇನಂದ್ರೆ ನಮ್ದೊಂದು ಪ್ರಾಪರ್ಟಿ ಇದೆ ಅಂತ ಹೇಳ್ದೆ ಅಲ್ವಾ. ಹಾ ರೀ, ಸೊ ಅದು ಏನಿದೆ ಅಂತಂದ್ರೆ ಪ್ರಾಪರ್ಟಿ ಹಾ. ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂದ್ರೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಇದೆ. ಸೊ ಇಲ್ಲಿ ಹಾ ರೀ. ಪ್ರಾಪರ್ಟಿ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಈ ಪ್ರಾಪರ್ಟಿ ಹೇಳಿದೀನಲ್ಲ, ಹಾ. ಇದು ಎಲ್ ಸಿ ಎಂ ಅಥವಾ ಎಚ್ ಸಿ ಎಫ್ ಆದ್ರೂ ಆಗ್ಬೋದು. ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಬರ್ಕೊಂತೀವಿ, ಆಯ್ತಾ. ಹಾ. ಸೊ ಹಾ ಈ ರೀ. ಪ್ರಾಪರ್ಟಿನ ಅಲ್ಲಿ ಸ್ಯಾಟಿಸ್ಫೈ ಮಾಡಿರೋದು. ಸೊ ಇವೆರಡು ಎಲ್ ಸಿ ಎಂ ಮತ್ತೆ ಎಚ್ ಸಿ ಎಫ್ ನ ಮಲ್ಟಿಪ್ಲೈ ಮಾಡಿದ್ರು, ಎ ಇಂಟು ಬಿ ನ ಮಲ್ಟಿಪ್ಲೈ ಮಾಡಿದ್ರು ಎರಡು ಕೂಡ ಈಕ್ವಲ್ ಆಗ್ಬೇಕು. ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಈಕ್ವಲ್ ಆಗ್ಬೇಕು. ಹಾ ರೀ. ಸೊ ಆ ರೀತಿ ಅದನ್ನ ಮಾಡಿರೋದು. ನೀನೊಂದ್ಸಲ ಮಲ್ಟಿಪ್ಲೈ ಮಾಡಿ ನೋಡು. 6 ಇಂಟು ಹಾ ರೀ. 324 ಇಸ್ ಈಕ್ವಲ್ ಟು 336 ಇಂಟು 54 ಈಕ್ವಲ್ ಆಗುತ್ತಾ, ಸೇಮ್ ನಂಬರ್ ಬರುತ್ತಾ ಅಂತ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡು. ಇದು ಎಕ್ಸಾಮ್ ದಾಗ ಬಂದ್ರೆ ಹಿಂಗ ಬರೀಬೇಕು ನರ್ಸ್. ಹಾ ಹೌದು. ಹಾಲ್ ಟಿಕೆಟ್ ಬಿಟ್ಟಿಲ್ಲಲ್ರಿ ಅವ್ನು? ಹಾ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಬಿಡ್ತಾರೆ, ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ವಾಟ್ಸ್ಆಪ್ ಚಾನಲ್ ಅಲ್ಲಿ ಇದ್ದೀರಾ ಅಲ್ವಾ? ಹಾ ಮೇಡಮ್. ಹಾ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಅವಾಗ ಡೌನ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ. ಶಿವರಾಜ್, ಶಿವರಾಜ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಪ್ರೀತಿ, ಹಲೋ ಮ್ಯಾಮ್. ಹಲೋ. ಪೇಪರ್ ಪ್ಯಾಟರ್ನ್ ಇನ್ನೊಮ್ಮೆ ಹೇಳಿ ಮ್ಯಾಮ್. ಪೇಪರ್ ಪ್ಯಾಟರ್ನ್ ಇನ್ನೊಮ್ಮೆ ಹೇಳ್ಬೇಕಾ?
ಓಕೆ, 2 ಲೆವೆಲ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ. ಫಸ್ಟ್ ಹ್ಮ್. ಲೆವೆಲ್ ಅಲ್ಲಿ ಎಕ್ಸಾಮ್ ಬಂದು ಮಾರ್ನಿಂಗ್ ಸೆಷನ್ 10 to 12 ಇರುತ್ತೆ. ಸೊ ಅದ್ರಲ್ಲಿ ಹ್ಮ್. MCQ ಅಂತ ಇರುತ್ತೆ, ಅಂದ್ರೆ 4 ಆಪ್ಷನ್ ಕೊಟ್ಟು ಸೆಲೆಕ್ಟ್ ಮಾಡೋದಿರುತ್ತಲ್ಲ, ಹಾ ಮ್ಯಾಮ್. ಆ ತರ ಪೇಪರ್. ಸೊ ಅದ್ರಲ್ಲಿ ನೀವೇನ್ ಮಾಡ್ಬೇಕು, ಸಪರೇಟ್ ಆಗಿ ಒಂದು OMR ಶೀಟ್ ಕೊಟ್ಟಿರ್ತಾರೆ. ಅದ್ರಲ್ಲಿ ABCD ನಿಮ್ದು ಯಾವ್ದು ಆನ್ಸರ್ ಆಗಿರುತ್ತೆ ಅದನ್ನ OMR ಶೀಟ್ ಅಲ್ಲಿ ಮಾರ್ಕ್ ಮಾಡೋದು. ಅಂದ್ರೆ A ಈ ತರ ಇರುತ್ತೆ, BCD ಅಂತ ಇರುತ್ತೆ ಅನ್ಕೊಂಡ್ರೆ, ಸೊ ನಿಮ್ದು ಏನ್ ಹಾ. ಆನ್ಸರ್ ಆಗಿರುತ್ತೆ ಅದನ್ನ ನೀವು B ಆನ್ಸರ್ ಆಗಿದ್ರೆ ಫಿಲ್ ಮಾಡ್ಬೇಕು ಈ ತರ. ಓಕೆನಾ? Yes ma'am. OMR ಶೀಟ್ ಮಾಡೋದು, ಫಿಲ್ ಮಾಡೋದು ಈ ರೀತಿ. ಸೊ ಅದ್ರಲ್ಲಿ 75 ಮಾರ್ಕ್ಸ್ ಇರುತ್ತೆ ಟೋಟಲ್ ಮಾರ್ಕ್ಸ್. ಮ್ಯಾಥ್ಸ್ 30, ಸೈನ್ಸ್ 30 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ 15 ಮಾರ್ಕ್ಸ್ ಇರುತ್ತೆ. ಸೊ ಹಾ. ಲೆವೆಲ್ 2 ಎಕ್ಸಾಮ್ ಬಂದು ಮಧ್ಯಾಹ್ನ ಇರುತ್ತೆ, 2 ಗಂಟೆಯಿಂದ 4 ಗಂಟೆಗೆ. ಅದರಲ್ಲಿ ಡಿಸ್ಕ್ರಿಪ್ಟಿವ್ 4 ಆಪ್ಷನ್ ಆ ತರ ಕೊಟ್ಟಿರಲ್ಲ. ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ನೀವು ಹೇಗೆ ಥಿಯರಿ ಎಕ್ಸಾಮ್ ಅಲ್ಲಿ ಹೇಗೆ ಬರೀತೀರಿ ಅದೇ ರೀತಿ ಸೇಮ್ ಇರುತ್ತೆ. ಸ್ಪೇಸ್ ಕೂಡ ಅಲ್ಲೇ ಕೊಟ್ಟಿರ್ತೀವಿ. ನೀವೀಗ ಸ್ಟೆಪ್ ಬೈ ಸ್ಟೆಪ್ ಈಗ ಈ ಪ್ರಾಬ್ಲಮ್ ನಾನು ತಗೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡಿದೀನಲ್ವಾ, ಸೊ ಇದೇ ರೀತಿ ಎಕ್ಸಾಮ್ ಪೇಪರ್ ಅಲ್ಲೂ ಬರಿಬೇಕಾಗಿರುತ್ತೆ. ಬರೀ ಡೈರೆಕ್ಟ್ ಆನ್ಸರ್ ಈ ಆನ್ಸರ್ ಬರೆಯೋದಲ್ಲ. Yes ma'am. ಆ ರೀತಿ ಬರಿಬೇಕು. 60 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ ಮ್ಯಾಥ್ಸ್ ಅಲ್ಲಿ 25, ಸೈನ್ಸ್ ಅಲ್ಲಿ 25, ಇಂಗ್ಲಿಷ್ 10 ಮಾರ್ಕ್ಸಿಗೆ ಇರುತ್ತೆ. Yes ma'am. ಓಕೆ ಪಾ. Thank you ma'am. ಓಕೆ, ತೇಜಸ್. ಹಲೋ ಮಾ, ಹಲೋ. ಅದು ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಸೆಂಟರ್, ಆಲ್ ಟಿಕೆಟ್ ಇದನ್ನೆಲ್ಲ ಇನ್ಫಾರ್ಮ್ ಮಾಡ್ತಾರೆ, ವಾಟ್ಸ್ಆಪ್ ಚಾನಲ್ ಅಲ್ಲಿ ಇನ್ಫಾರ್ಮ್ ಮಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಆಯ್ತು. ಹಲೋ ಮ್ಯಾಮ್. ಹಲೋ. ಹಲೋ ಮ್ಯಾಮ್, ಆರ್ ಟಿಕೆಟ್ ಯಾವತ್ತು ಕೊಡ್ತಾರ? ಈ ವೀಕ್ ಅಲ್ಲಿ, ಈಗ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ ಅಂದ್ರೆ 13th ಎಕ್ಸಾಮ್ ಇದೆ ಅಂದ್ರೆ ಪ್ರೀವಿಯಸ್ ಅಲ್ಲಿ ಹಾಲ್ ಟಿಕೆಟ್ ಸಿಗುತ್ತೆ. ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಕಲೆಕ್ಟ್ ಮಾಡ್ಕೊಳ್ಳುವ್ರಿ. ಎಸ್ ಮ್ಯಾಮ್. ವಾಟ್ಸ್ಆಪ್ ಚಾನಲ್ ಅಲ್ಲಿ ಟಚ್ ಅಲ್ಲಿ ಇರಿ. ಪೂರ್ತಿ ದಿವ್ಯಾ. Hello, ma'am. ಹಲೋ, Good morning, ma'am. ಗುಡ್ ಮಾರ್ನಿಂಗ್ ಪಾ. Ma'am, English grammar ಟಾಪಿಕ್ ಯಾವ ತರ ಇರುತ್ತೆ? ಗ್ರಾಮರ್ ಇರುತ್ತೆ ಕಣೋ, ಜನರಲ್ Okay. ಗ್ರಾಮರ್ ಸಿಂಪಲ್ ಆಗೇ ಇರುತ್ತೆ. ನೀವೇನ್ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಓದಿರ್ತೀರಾ ಅದ್ರ ಬಗ್ಗೆನೇ ಇರುತ್ತೆ. ಹಾ ಟಫ್ ಏನಿರಲ್ಲ, ಗ್ರಾಮರ್ ಇರುತ್ತೆ ನಿಮಗೆ. ಓಕೆ ಮ್ಯಾಮ್. ಆದಿತ್ಯ. ಸೊ ನಿಮ್ಗೆ ಆಲ್ ಟಿಕೆಟ್ ಬಗ್ಗೆ ಅಥವಾ ಇನ್ಯಾವ್ದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಇನ್ಫಾರ್ಮ್ ಮಾಡ್ತಾರೆ. ಅದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ ಆಲ್ರೆಡಿ ಹೇಳಿದೀನಿ ನಾನು, ಟಚ್ ಅಲ್ಲಿ ಇರಿ ವಾಟ್ಸ್ಆಪ್ ಚಾನಲ್ ಅಲ್ಲಿ. ಅದು ಬಿಟ್ಟು ಕಂಟೆಂಟ್ ವೈಸ್ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಮ್ಯಾಮ್ ಹೇಳಪ್ಪ. ಮ್ಯಾಮ್ ಅದು ನಾವು ಆಧಾರ್ ಕಾರ್ಡ್ ನಂಬರ್, ಫೋನ್ ನಂಬರ್ ಸ್ಕೂಲಿಗೆ ಕೊಡು ಅಂತ ಹೇಳಿದ್ರಲ್ಲ ಮ್ಯಾಮ್, ಸ್ಕೂಲಿಗೆ ಬಂದು ಹಾ, ನಾ ಕೊಟ್ಟಿರ್ಲಿಲ್ಲ ಮ್ಯಾಮ್. ಈಗ ನೆಕ್ಸ್ಟ್ ಜಾಯ್ನ್ ಆಗ್ಬೋದು ಮ್ಯಾಮ್, ನಾಳೆ ಕೊಟ್ಟ. ನೀನ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಆಗಿಲ್ವಾ? ಇಲ್ಲ ಮ್ಯಾಮ್. ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ ಆಗಲ್ಲ ಕಣಪ್ಪ. ಮ್ಯಾಮ್ ನಾಳೆ ಡೇಟ್ ಮುಗ್ದೋಗಿದೆ. ಹಾ ರೀ. ಸೊ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಹಾ ಮ್ಯಾಮ್. ಹಾ, ನಿನ್ಗೆ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ವಾ ಮುಂಚೆಲೆ? ರೋಹಿತ್. ಏನ್ ಮಾಡ್ತೀರಿ ಮ್ಯಾಮ್? ರಾಜೇಶ್. ಮಹಾದೇವಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಯಾರು ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಮಹಾದೇವಿ. ಮ್ಯಾಮ್ ಅದು ಇಂಗ್ಲಿಷ್ ಹೇಳ್ತಾರಲ್ಲ, ನೀವ್ ಹೇಳಲ್ಲ ಮ್ಯಾಮ್? ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಎಕ್ಸಾಮ್ ಇರುತ್ತೆ ಕಣಪ್ಪ. ಅಲ್ ಮ್ಯಾಮ್, ಇಂಗ್ಲಿಷ್ ಗ್ರಾಮರ್ ಇರತ್ತೆ ಅಂದ್ರಲ್ಲ, ಹಾ, ಅದನ್ನ ನೀವ್ ಹೇಳಲ್ವಾ? ಕ್ಲಾಸ್ ಅದ್ರ ಬಗ್ಗೆ- ಮಾಡಲ್ವಾ ಅಂತನಾ? ಹಾ, ಕ್ಲಾಸ್ ಮಾಡೋದು. ಇಲ್ಲ ಇಲ್ಲ, ಅದೆಲ್ಲ ಕ್ಲಾಸಸ್ ಇರಲ್ಲ. ಸೈನ್ಸ್ ಮ್ಯಾಥ್ಸ್ ದಷ್ಟೇ ಕ್ಲಾಸಸ್ ಆಗೋದು. ಇಂಗ್ಲಿಷು ಜನರಲ್ ಗ್ರಾಮರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಏನ್ ಕ್ಲಾಸಸ್ ಇರಲ್ಲ. ಹಾ, ಥ್ಯಾಂಕ್ಸ್. ಓಕೆ.
ಈಗ ಯಾರು? ಕಂಟೆಂಟ್ ವೈಸ್ ಏನಾದ್ರು ಡೌಟ್ ಇದ್ರೆ ಕೇಳಿ. ಹಲೋ ಹಲೋ, ಮ್ಯಾಮ್ ಇದು ಎಷ್ಟು ಮಾಡ್ಕೋತೀರಿ ಹಾ ಮ್ಯಾಮ್ ಇದು ನೆಕ್ಸ್ಟ್ ರೌಂಡ್ ಎಷ್ಟು ಸೆಲೆಕ್ಷನ್ ಎಷ್ಟು ಮಂದಿ ಎಷ್ಟು ಅದು ಡಿಸೈಡ್ ಆಗಿಲ್ಲ, ನಾವು ಡಿಸ್ಕಸ್ ಮಾಡಿ ತಗೋತಾರ ಅವರು. ಹಾ, ನೀ ಎಕ್ಸಾಮ್ ಚೆನ್ನಾಗಿ ಮಾಡು, ಸೆಲೆಕ್ಟ್ ಆಗ್ತೀಯ ಅವಾಗ. ಎಸ್ ಎಸ್. ಥ್ಯಾಂಕ್ ಯು. ಅನುಷಾ, ಓಕೆ. ಅನುಷಾ, ಹಲೋ, ಹಾ ಹೇಳಪ್ಪ. ಅದು ಎಕ್ಸಾಮ್ ಇಂದ ಟೈಮ್ ಹೇಳ್ರಿ ಮ್ಯಾಮ್. ಎಕ್ಸಾಮ್ ಟೈಮಾ? 13ನೇ ತಾರೀಕು ನೆಕ್ಸ್ಟ್ ಸಂಡೇ ಎಕ್ಸಾಮ್ ಆಗುತ್ತೆ. ಹ್ಮ್ ಲೆವೆಲ್ 1 ಅಂದ್ರೆ ಮಾರ್ನಿಂಗ್ ಸೆಷನ್ ಇರುತ್ತೆ 10 ಗಂಟೆಯಿಂದ 12 ಗಂಟೆಗೆ. ಹ್ಮ್ ಅದಾದ್ಮೇಲೆ ಲಂಚ್ ಬ್ರೇಕ್ ಇರುತ್ತೆ. ನೆಕ್ಸ್ಟ್ ಹ್ಮ್ ಲೆವೆಲ್ 2 ಎಕ್ಸಾಮ್ ಬಂದು 2 ಗಂಟೆಯಿಂದ 4 ಗಂಟೆವರೆಗೆ ಇರುತ್ತೆ. ಹ್ಮ್ ಅದು ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಸಿಗುತ್ತೆ, ಹ್ಮ್. ಈ ವೀಕ್ ಅಲ್ಲಿ ಬಿಡ್ತಾರೆ, ಸಿಗುತ್ತೆ. ಹ್ಮ್. ಡೌನ್ಲೋಡ್ ಮಾಡ್ಕೊಳ್ಳಿ, ಹ್ಮ್ ಇನ್ಫಾರ್ಮ್ ಮಾಡ್ತಾರೆ ವಾಟ್ಸ್ಆಪ್ ಚಾನಲ್ ಅಲ್ಲಿ. ಹ್ಮ್ ಓಕೆ. ನಿತ್ಯಶ್ರೀ, ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಪಾ. ಮ್ಯಾಮ್ ಅದು ಡಿಸ್ಕ್ರಿಪ್ಟಿವ್ ಇದಕ್ಕೆ ಮಾಮೂಲಿ MCQs ಅಲ್ಲದೆ ಸೆಕೆಂಡ್ ಸೆಷನ್ ಇರುತ್ತಲ್ಲ ಮ್ಯಾಮ್ ಎಕ್ಸಾಮ್ದು. ಹಾ ಹಾ ಮ್ಯಾಮ್ ಅವಾಗ ಇಂಗ್ಲಿಷು ಕೂಡ ಅವಾಗ್ಲೂ ಕೂಡ ಗ್ರಾಮರೇ ಇರುತ್ತಾ? ಹಾ ಹೌದು, ಅಂದ್ರೆ 10 ಮಾರ್ಕ್ಸಿಗಷ್ಟೇ ಇರುತ್ತೆ, ಹಾ, ಅವಾಗ್ಲೂ ಕೂಡ ಇಂಗ್ಲಿಷ್ ಇರುತ್ತೆ. Okay, ಫಸ್ಟ್ ma'am. ಲೆವೆಲ್ ಅಲ್ಲಿ 15 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಲೆವೆಲ್ 10 ಮಾರ್ಕ್ಸ್ ಇರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ. ಸೃಷ್ಟಿ, ಇವಾಗ ಏನ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ, ಇದನ್ನ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಮ್ಯಾಮ್, ಈಗ ನಾವು ಅಪ್ಲಿಕೇಶನ್ ಮೊಬೈಲ್ ಒಳಗೆ ಅಪ್ಲೈ ಮಾಡಿರ್ತೀವಲ್ಲ ಮ್ಯಾಮ್, ಕನ್ಫರ್ಮ್ ಆಗಿದೆಯೋ ಇಲ್ಲೋ ಹೇಗ್ ಗೊತ್ತಾಗುತ್ತೆ? ಅಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದ್ಯಾ? ನಿನ್ ಅಪ್ಲೈ ಮಾಡ್ದಾಗ ಬಂದಿರುತ್ತ ಆ ತರ ನೋಡಿದ್ಯಾ? ಅಂದ್ರೆ ನಮ್ ಪೇರೆಂಟ್ಸ್ ಮಾಡಿದ್ರು ಮ್ಯಾಮ್, ನಾನ್ ನೋಡ್ಲಿಲ್ಲ. ಹೌದಾ, ಆಗಿರುತ್ತೆ, ತೊಂದ್ರೆ ಇಲ್ಲ. ಆಯ್ತು. ಓಕೆ. ಗುಡ್ ಮಾರ್ನಿಂಗ್ ಎಲ್ಲ ಸ್ಟೂಡೆಂಟ್ಸ್ಗೂ. ಇವಾಗ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ವೀಕಿಂದ ಆಗಿರೋ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಏನೋ ಡೌಟ್ಸ್ ಗಳಿದ್ರೆ ಕ್ಲಾರಿಫೈ ಮಾಡ್ಕೊಬಹುದು. ಎಕ್ಸಾಮ್ ರಿಲೇಟೆಡ್ ಆಗಿ ಈಗಾಗಲೇ ಫಸ್ಟ್ ಅಲ್ಲೇನೆ ಇದ್ರದ್ದೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಸ್ ನಾವು ಗ್ರೂಪ್ ಅಲ್ಲಿ ಪ್ರತಿದಿನ ಇನ್ಮೇಲೆ ಹಾಕ್ತಾ ಹೋಗ್ತೀವಿ. ಎಕ್ಸಾಮ್ ಸೆಂಟರ್ಸ್ಗೆ ಸಂಬಂಧಪಟ್ಟಂತೆ, ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟಂತೆ, ನಿಮ್ದು ರಿಜಿಸ್ಟ್ರೇಷನ್ ನಂಬರ್ಗೆ ಸಂಬಂಧಪಟ್ಟಂತೆ ಅದೆಲ್ಲ ಮಾಹಿತಿ ಇನ್ 2 days ಅಲ್ಲಿ ನಿಮ್ಗೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ತಿಳಿಸ್ಕೊಡ್ತೀವಿ. ಅದನ್ನ ನೀವು ನೋಡ್ಕೊಂಡು ಹೇಗೆ ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಅದೆಲ್ಲ ಇನ್ಫಾರ್ಮೇಶನ್ ಅದರಲ್ಲೇನೆ ಇರುತ್ತೆ. ನಿಮ್ಗೆ ಎಲ್ಲರಿಗೂ ಸಪರೇಟ್ ಲಿಂಕ್ ಕೂಡ ಬರುತ್ತೆ ಅದರಲ್ಲಿ. ಇವಾಗ ಆಗಿರೋಂಥ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಅದನ್ನ ಕ್ಲಾರಿಫಿಕೇಶನ್ಸ್ ಮಾಡ್ಕೊಬಹುದು. ಈಗ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ, ಸ್ಟೂಡೆಂಟ್ಸ್ ಲೈನ್ ಅಲ್ಲಿ ಇಟ್ಕೊಂಡು ಡೌಟ್ ಕ್ಲಾರಿಫಿಕೇಶನ್ಸ್ ಮಾಡ್ಕೊಬಹುದು. ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇನ್ ಯಾವುದೇ ಪ್ರಶ್ನೆಗಳಿಗೆ ಈಗ ಈ ಸೆಷನ್ಸ್ ಅಲ್ಲಿ ಉತ್ತರ ಹೇಳಕ್ ಆಗಲ್ಲ. ಏನೇ ಇದ್ರೂ ಕೂಡ ವಾಟ್ಸ್ಆಪ್ ಚಾನಲ್ ಅಲ್ಲಿ ನಿಮ್ಗೆ ಅದ್ರ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ತೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೆಮಿಕಲ್ ಚೇಂಜಸ್ ಅಂಡ್ ಈಕ್ವೇಶನ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲಿ ನಾನು ಚರ್ಚೆ ಮಾಡಿದಂತಹ ಟಾಪಿಕ್ ಬಂದು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ಸ್. ಸೊ ಅದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಯಾರಿಗಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಸೊ ಫಸ್ಟ್ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು ಅಂತ ನೋಡಿದ್ವಿ. ಕೆಮಿಕಲ್ ಈಕ್ವೇಶನ್ ಇಸ್ ನಥಿಂಗ್ ಬಟ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟೇಷನ್ ಮಾಡೋಂಥದ್ದು. ರಿಯಾಕ್ಟೆಂಟ್ಸ್ ಎಷ್ಟಿದೆ, ಪ್ರಾಡಕ್ಟ್ ಏನ್ ಸಿಗ್ತಾ ಇದೆ ನಿಮಗೆ, ಅದ್ರದ್ದು ಕ್ವಾಂಟಿಟಿ ಏನಿದೆ, ಈ ರೀತಿ ರೆಪ್ರೆಸೆಂಟೇಷನ್ ಆಗಿ ಮಾಡ್ತೀವಲ್ವಾ ನಾವು, ಅದನ್ನ ಕೆಮಿಕಲ್ ಈಕ್ವೇಶನ್ ಅಂತ ಹೇಳಿ ತಗೋತೀವಿ. ಸೊ ರಿಯಾಕ್ಟೆಂಟ್ಸ್ ಅಂತ ಹೇಳಿದ್ರೆ ದ ಸಬ್ಸ್ಟೆನ್ಸ್ ವಿಚ್ ಆರ್ ಇನ್ವಾಲ್ವ್ ಇನ್ ಕೆಮಿಕಲ್ ರಿಯಾಕ್ಷನ್, ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರುತ್ತೆ ಅದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ದ ಎಂಡ್ ರಿಸಲ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್, ಏನ್ ಸಿಗ್ತಾ ಇದೆ ನಮಗೆ ಅದನ್ನ ಉತ್ಪನ್ನ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು ನಾನು H2 + O2 ಗಿವ್ ರೈಸ್ ಟು H2O ಅಂತ ಹೇಳಿ. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗಿ ನಮಗೆ ವಾಟರ್ ಮಾಲಿಕ್ಯೂಲ್ ಸಿಗತ್ತೆ ಅನ್ನೋದನ್ನ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು ಅಂತ ನೋಡಿದ್ವಿ. ಏನು ಬ್ಯಾಲೆನ್ಸಿಂಗ್ ಮಾಡೋದು ಅಂತ ಹೇಳಿದ್ರೆ ಅಂತ, ಈಗ ನೀವು ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಒಂದು ಹಣ್ಣಿನ ಅಂಗಡಿಗೆ ಹೋದಾಗ ತಟ್ಟಿಲಿ ನೀವು 1 kg ಬಟ್ ಇಟ್ಟಿದ್ರೆ ಸೊ ಅದಕ್ಕೆ ಈಕ್ವಲ್ ಆಗೋ ತರ ನೀವು ತರಕಾರಿನೋ ಹಣ್ಣು ಏನೋ ತಗೋತಿದ್ದೀರಾ ಅಂದ್ರೆ ಬ್ಯಾಲೆನ್ಸ್ ಮಾಡ್ತೀರಾ ಅಲ್ವಾ, ಎರಡು ಕಡೆ ಈಕ್ವಲ್ ಆಗೋ ತರ. ಸೊ ಇಲ್ಲೂ ಹಂಗೆ ಎರಡು ಕಡೆ ಬ್ಯಾಲೆನ್ಸ್ ಆಗ್ಬೇಕು. ಹೇಗ್ ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ರಿಯಾಕ್ಟೆಂಟ್ ಸೈಡ್ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ಪ್ರಾಡಕ್ಟ್ ಸೈಡ್ ಕೂಡ ಅಷ್ಟೇ ನಂಬರ್ ಆಫ್ ಆಟಮ್ಸ್ ಇರ್ಬೇಕು ನಮಗೆ. ಜೊತೆಗೆ ಎರಡು ಸೈಡ್ ಸೇಮ್ ನಂಬರ್ ಆಫ್ ಆಟಮ್ಸ್ ಇರೋದ್ರ ಜೊತೆಗೆ ಇವಾಗ H2 + O2 ಗಿವ್ ರೈಸ್ ಟು H2O ಅಂತ ಹೇಳಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ರಿಯಾಕ್ಟೆಂಟ್ ಸೈಡ್ ಹೈಡ್ರೋಜನ್ ಆಟಮ್ಸ್ ಎಷ್ಟಿರುತ್ತೋ ಪ್ರಾಡಕ್ಟ್ ಸೈಡ್ ಕೂಡ ಹೈಡ್ರೋಜನ್ ಆಟಮ್ಸ್ ಅಷ್ಟೇ ಇರಬೇಕು. ಸೊ ಯಾವ್ಯಾವ ಆಟಮ್ಸ್ ಎಷ್ಟೆಷ್ಟಿರುತ್ತೋ ಅಷ್ಟೇ ಆಟಮ್ಸ್ ಇರ್ತಾ ಹೋಗ್ಬೇಕು. ಸೊ ಇದನ್ನ ನಾವು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಎಕ್ಸಾಂಪಲ್, ಪ್ರೀವಿಯಸ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ ಅದನ್ನೇ ಹೇಳಿದ್ದೆ. H2 + O2 ಗಿವ್ ರೈಸ್ ಟು H2O ಅಂತ ಹೇಳಿ. ಸೊ ಇಲ್ಲಿ ನಮ್ಗೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ O2 2H2O ಹಾಕಿದಾಗ ಅಲ್ಲಿ ಆಕ್ಸಿಜನ್ 2 ಆಗುತ್ತೆ. ನೆಕ್ಸ್ಟ್ 2H2 ಹಾಕಿದ್ರೆ 2 2s 4. ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಎರಡು ಸೈಡ್ ಕೂಡ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಆಗುತ್ತೆ ಅಂತ ಹೇಳಿದೆ. ಸೆಕೆಂಡ್ ಎಕ್ಸಾಂಪಲ್ ಬಂದು ಕಂಬಷನ್ ಆಫ್ ಮೀಥೇನ್ ಅಂತ ಹೇಳಿ. ಮೀಥೇನ್ ಇಸ್ ನಥಿಂಗ್ ಬಟ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ ಏನ್ ಕರಿತೀವಿ ಅದು, ಅಂದ್ರೆ ದ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್ ಆಟಮ್ಸ್ ಅಂತ. ಸೊ ಕಂಬಷನ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಅಂದ್ರೆ ಏನ್ ಅಂದ್ರೆ ಬರ್ನಿಂಗ್ ಆಗ್ತಿದೆ ಅಂತ ಹೇಳಿ. ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೆ. ಹೈಡ್ರೋಕಾರ್ಬನ್ಸ್ ಅಲ್ಲೇ ನಾನು 3 ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಒಂದು ಮೀಥೇನು ಮತ್ತೆ ಬ್ಯೂಟೇನು ಸಾಲ್ವ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಬೆನ್ಝೀನ್ ಅಂತ ಒಂದು ಬರುತ್ತೆ C6H6 ಅಂತ, ಅದನ್ನು ಸಾಲ್ವ್ ಮಾಡಿಸಿದ್ದೀನಿ. ಸೊ ಇದನ್ನ ವಿಡಿಯೋದಲ್ಲಿ ನೀವು ನೋಡ್ಕೋಬಹುದು. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಐರನ್ ಅಂಡ್ ಆಕ್ಸಿಜನ್ ಅಂದ್ರೆ ರಸ್ಟಿಂಗ್ ಆಫ್ ಐರನ್. ಸೊ ಫಸ್ಟ್ ಒಂದು ಸಿಂಪಲ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಆದಾಗ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ. ನೆಕ್ಸ್ಟ್ ಸಮ್ ಮಾಡರೇಟ್ ಲೆವೆಲ್ದು ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ತೋರಿಸಿದ್ದೀನಿ. ಸೊ ಮೇನ್ ಆಗಿ ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆ ಅಲ್ವಾ, ಸೊ ಅದ್ರ ಬೇಸ್ ಮೇಲೂ ನಾನು ಕೆಲವೊಂದು ರಿಯಾಕ್ಷನ್ಸ್ ತಗೊಂಡು ಆ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಿದ್ದೀನಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರ್ಬೋದು, ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರ್ಬೋದು, ಇದಕ್ಕೆಲ್ಲ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಮಾಡರೇಟ್ ಲೆವೆಲ್ದು. ಸೊ ಮಾಡರೇಟ್ ಲೆವೆಲ್ದು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನು ಪ್ರೀವಿಯಸ್ ಎಂಡ್ ಆಫ್ ದಿ ಕ್ಲಾಸ್ ಹೇಳಿದ್ದೆ, ಹಿಟ್ ಅಂಡ್ ಟ್ರಯಲ್ ಮೆಥಡ್ ನ ಯೂಸ್ ಮಾಡಿ ನಾವು ಕೆಮಿಕಲ್ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡ್ತಿರೋದು ಅಂತ ಹೇಳಿ. ಅಂದ್ರೆ ಒಂದೇ ಸ್ಟೆಪ್ಪಿಗೆ ನಮ್ಗೆ ಫುಲ್ ಕಂಪ್ಲೀಟ್ ಈಕ್ವೇಶನ್ ಬ್ಯಾಲೆನ್ಸ್ ಆಗಲ್ಲ. ಬ್ಯಾಲೆನ್ಸ್ ಆಗೋವರೆಗೂ ನಾವು ಸ್ಟೆಪ್ ಬೈ ಸ್ಟೆಪ್ ಹಿಟ್ ಅಂಡ್ ಟ್ರಯಲ್ ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ತಿರ್ಬೇಕಾಗತ್ತೆ. ಸೊ ಮಾಡರೇಟ್ ಲೆವೆಲ್ ಅಂದ್ರೆ ಸ್ವಲ್ಪ ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ನೀವು ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಅದರಲ್ಲಿ ಫೆರಿಕ್ ಕ್ಲೋರೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಫೆರಿಕ್ ಹೈಡ್ರಾಕ್ಸೈಡ್ ಮತ್ತೆ ಅಮೋನಿಯಂ ಕ್ಲೋರೈಡ್ ರಿಲೀಸ್ ಆಗ್ತಿದೆ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಆಗ್ಲೇ ಹೇಳ್ದಂಗೆ ಫಸ್ಟ್ ಒನ್ ಮೀಥೇನ್ ಸಾಲ್ವ್ ಮಾಡಿಸಿದ್ದೆ, ಬಟ್ ಮಾಡರೇಟ್ ಲೆವೆಲ್ ಅಂತ ಬಂದಾಗ ಈಥೇನ್ ಸಾಲ್ವ್ ಮಾಡಿಸಿದ್ದೀನಿ ಹೈಡ್ರೋಕಾರ್ಬನ್ಸ್ ಅಲ್ಲಿ. ನೆಕ್ಸ್ಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಬಂದಾಗ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತೆ ಆಕ್ಸಿಜನ್ ಆಗಿ ಡಿಕಂಪೋಸ್ ಆಗ್ತಿದೆ, ಇದನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ತೋರಿಸಿದ್ದೀನಿ. ಮತ್ತೆ ಮೆಟಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಅದಷ್ಟು ಈಕ್ವೇಶನ್ಸ್ ತಗೊಂಡು ಅದನ್ನು ಸ್ವಲ್ಪ ಸಾಲ್ವ್ ಮಾಡಿಸಿದ್ದೀನಿ.
ನೆಕ್ಸ್ಟ್ ಆಸಿಡ್ ಬೇಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ಆಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆದಾಗ ನಮ್ಗೆ ಸಾಲ್ಟ್ ಪ್ಲಸ್ ವಾಟರ್ ಸಿಗತ್ತೆ ಅಂತ, ಅದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ ನಾವು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಸಮ್ ಹಾರ್ಡ್ ಲೆವೆಲ್ ಕೆಮಿಕಲ್ ಇಕ್ವೇಶನ್ಸ್ ಟು ಬಿ ಬ್ಯಾಲೆನ್ಸ್ಡ್ ಅಂತ, ಇದ್ರಲ್ಲಿ ನಾನು ಬ್ಯೂಟೇನ್ ಸಾಲ್ವ್ ಮಾಡಿಸಿದ್ದೀನಿ. ಸೊ ಇದು ಕೂಡ ಎಕ್ಸಾಂಪಲ್ ಆಫ್ ಹೈಡ್ರೋಕಾರ್ಬನ್ ಆಗುತ್ತೆ. ಸೊ ಇದ್ರಲ್ಲಿ 3 ನಾನೇ ಮಾಡಿಸಿದ್ದೆ, ಇನ್ನು 2 ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿದ್ದೆ. ಸೊ ಲಾಸ್ಟ್ 2 ಏನ್ ಹೋಮ್ ವರ್ಕ್ ಕೊಟ್ಟಿದ್ದೀನಿ ಅದನ್ನ ನಾನು ಸಾಲ್ವ್ ಮಾಡಿಸ್ತೀನಿ. ಸೊ ಈ ಕ್ಲಾಸಿಗೆ ಯಾರು ಫಸ್ಟ್ ಜಾಯ್ನ್ ಆಗಿದ್ದೀರಾ ಅಥವಾ ಕ್ಲಾಸಸ್ ಅಲ್ಲಿ ವಿಡಿಯೋ ಯಾರು ನೋಡಿಲ್ಲ ಅವರಿಗೆ ಸ್ವಲ್ಪ ಡೌಟ್ ಕ್ಲಾರಿಫೈ ಆಗಕ್ಕೆ ಹೆಲ್ಪ್ ಆಗತ್ತೆ ಅನ್ಕೋತೀನಿ. ನೆಕ್ಸ್ಟ್ ಅದೆರಡು ಸಾಲ್ವ್ ಮಾಡಿ ಆದ್ಮೇಲೆ ಇನ್ನೂ ಡೌಟ್ ಇದೆ ಅಂತ ಹೇಳಿದ್ರೆ ನೀವು ಕೇಳ್ಬೋದು, ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಅದರಲ್ಲಿ ಕಂಬಷನ್ ಆಫ್ ಬೆನ್ಝೀನ್ ಅಲ್ಲಿ C6H6 ಇದೆ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಂಡು ನೆಕ್ಸ್ಟ್ ಆಮೇಲೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. C6H6 plus O2 give rise CO2 plus H2O. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಬರಿಬೇಕಿದ್ರೆ ಸ್ವಲ್ಪ ಸ್ಪೇಸ್ ಬಿಟ್ಟು ಬರ್ಕೋತಾ ಇದ್ದೀನಿ. ಅಂತ ಹೇಳಿದ್ರೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಿದ್ರೆ ಕೋಫಿಶಿಯಂಟ್ ನ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಪ್ಲೇಸ್ ಬೇಕು ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ಕೊಂಡಿರೋದು. ಸೊ ಇವಾಗ ಫಸ್ಟ್ ರಿಯಾಕ್ಟೆಂಟ್ ಸೈಡ್ ನೋಡ್ತಾ ಹೋಗೋಣ. C6H6 ಇದೆ. ಸಿ ಅನ್ನೋದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿದೆ, ಕಾರ್ಬನ್ ಐಟಮ್ಸ್ 6 ಇದೆ. ಸಿ ಅನ್ನೋದು 6 ಇದೆ ಅಲ್ವಾ, ಸೊ ಕಾರ್ಬನ್ ಐಟಮ್ಸ್ ಎಷ್ಟಾಯ್ತು, 6 ಆಯ್ತು. ಬಟ್ ಪ್ರಾಡಕ್ಟ್ ಸೈಡ್ ನೋಡಿ ಅಲ್ಲಿ ಒಂದೇ ಇದೆ. CO2 ಅಂದಾಗ C1 ಇದೆ, ಅಲ್ಲೂ ಕೂಡ 6 ಐಟಮ್ಸ್ ಇರ್ಬೇಕಿತ್ತಲ್ವಾ. ಸೊ ಸಿ ಒಂದೇ ಇರೋದ್ರಿಂದ CO2 ಪಕ್ಕಕ್ಕೆ ಏನ್ ಆಡ್ ಮಾಡ್ತೀರಾ, ಕೋಫಿಶಿಯಂಟ್ 6 ನ ಆಡ್ ಮಾಡ್ತೀರಾ. ಸೊ 6 ಆಡ್ ಮಾಡ್ತೀರಾ ಅಂತ ಹೇಳಿದಾಗ ಪ್ರಾಡಕ್ಟ್ ಸೈಡ್ ಕೂಡ ಕಾರ್ಬನ್ 6 ಆಯ್ತು. ಸೊ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಎರಡೂ ಕಡೆ ಕಾರ್ಬನ್ ಐಟಮ್ಸ್ ಏನಿದೆ ಈಕ್ವಲ್ ಆಗಿದೆ ಇವಾಗ. ನೆಕ್ಸ್ಟ್ ಹೈಡ್ರೋಜನ್ ಐಟಮ್ ನೋಡಿ. ಹೈಡ್ರೋಜನ್ ಐಟಮ್ ರಿಯಾಕ್ಟೆಂಟ್ ಸೈಡ್ 6 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ನೋಡಿದಾಗ ಎಷ್ಟಿದೆ, 2 ಇದೆ. ಸೊ ರಿಯಾಕ್ಟೆಂಟ್ ಸೈಡ್ 6 ಇದೆ ಅಲ್ವಾ, ಇಲ್ಲಿ ಪ್ರಾಡಕ್ಟ್ ಸೈಡ್ 2 ಇದೆ. 2 6 ಆಗ್ಬೇಕು ಅಂತ ಹೇಳಿದ್ರೆ ನೀವು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ, 2 3s 6. ಸೊ H2O ಪಕ್ಕ 3 ಹಾಕ್ತೀರಾ. ಇವಾಗ ಹೈಡ್ರೋಜನ್ ಐಟಮ್ ಕೂಡ 6 ಆಯ್ತಲ್ವಾ, ಸೊ ಹೈಡ್ರೋಜನ್ ಕೂಡ 6 ಆಯ್ತು. ಇವಾಗ ಬ್ಯಾಲೆನ್ಸ್ ಆಗದೆ ಇರೋದು ಯಾವುದು ಅಂತ ಹೇಳಿದ್ರೆ ಆಕ್ಸಿಜನ್. ರಿಯಾಕ್ಟೆಂಟ್ ಸೈಡ್ ನಮ್ಗೆ ಆಕ್ಸಿಜನ್ ಬರೀ 2 ಮಾತ್ರ ಇದೆ. ಬಟ್ ಪ್ರಾಡಕ್ಟ್ ಸೈಡ್ ನೋಡಿದಾಗ ಇಲ್ಲಿ CO2 ಇದೆ. ಅವಾಗ O ಎಷ್ಟಾಯ್ತು, 6 2s 12 ಆಯ್ತು. ಮತ್ತೆ H2O ಪಕ್ಕ 3 ಇದೆ, ಅಲ್ಲಿ 3. ಸೊ ಇಲ್ಲಿ 12 ಇದೆ, ಇಲ್ಲಿ 3 ಇದೆ. ಸೊ 12 ಪ್ಲಸ್ 3 15 ಆಗೋಯ್ತು. ಬಟ್ ನಮ್ಗೆ ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ, ಬರೀ 2 ಐಟಮ್ಸ್ ಆಫ್ ಆಕ್ಸಿಜನ್ ಇದೆ. ಬಟ್ ಪ್ರಾಡಕ್ಟ್ ಸೈಡ್ ನೋಡಿದಾಗ 15 ಐಟಮ್ಸ್ ಆಗಿದೆ. ಸೊ 15 ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಆಕ್ಸಿಜನ್ O2 ಇದೆ ಅಲ್ವಾ, ಅಲ್ಲಿಗೆ ಕೋಫಿಶಿಯಂಟ್ 15/2 ನ ಆಡ್ ಮಾಡ್ತೀರಾ. ಸೊ 15/2. ಸೊ ಯಾಕೆ ಫ್ರಾಕ್ಷನ್ ಅಲ್ಲಿ ಬರ್ಕೋತಾ ಇದ್ದೀನಿ ನಾನು 15/2 ಅಂತ ಹೇಳಿದ್ರೆ O2 ಇದೆ. ಸೊ ಅಲ್ಲಿ 2 ಇದ್ದಾಗ 15/2 ಹಾಕೊಂಡ್ರೆ 2 ಕ್ಯಾನ್ಸಲ್ ಆಗತ್ತೆ, ನಮಗೆ ಉಳ್ಕೊಳ್ಳೋದು 15. ಸೊ ಅವಾಗ ಅಲ್ಲಿ ಆಕ್ಸಿಜನ್ ಐಟಮ್ಸ್ ಏನಾಗತ್ತೆ, ಬ್ಯಾಲೆನ್ಸ್ ಆಗತ್ತೆ. ಸೊ ಈ ರೀತಿ ಫ್ರಾಕ್ಷನ್ ಬಂದಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ಅಂತ ಹೇಳಿದ್ರೆ, ಫ್ರಾಕ್ಷನ್ ಬಂತು ಅಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟ್ ಬರುತ್ತೆ ನಮಗೆ. ಸೊ ಇನ್ ಟರ್ಮ್ಸ್ ಆಫ್ ಡೆಸಿಮಲ್ ಅಲ್ಲಿ ನಾವು ಮಾಲಿಕ್ಯೂಲ್ಸ್ ನ ತಗೊಳಕ್ ಆಗಲ್ಲ. ಮಾಲಿಕ್ಯೂಲ್ ಅಂತ ಹೇಳಿದ್ರೆ 2 ಐಟಮ್ಸ್ ಆಫ್ ಆಕ್ಸಿಜನ್ ಇರ್ಲೇಬೇಕಾಗತ್ತೆ. ಸೊ ಇಂಥ ಕೇಸಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫ್ರಾಕ್ಷನ್ ಬಂದಾಗ ಡಿನಾಮಿನೇಟರ್ ಏನಿರುತ್ತೆ ಆ ನಂಬರ್ ಇಂದ ಹೋಲ್ ಈಕ್ವೇಶನ್ ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇಲ್ಲಿ ಡಿನಾಮಿನೇಟರ್ 2 ಇದೆ ಅಲ್ವಾ, ಮಲ್ಟಿಪ್ಲೈ ಬೈ 2 ಮಾಡಿ. ನೆಕ್ಸ್ಟ್ ಏನಾಗುತ್ತೆ, ಮಲ್ಟಿಪ್ಲೈ ಬೈ 2 ಮಾಡಿದಾಗ 2 C6H6 ಪ್ಲಸ್ ಇಲ್ಲಿ 15/2 ಇಂಟು 2 ಮಾಡಿದ್ರೆ ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಅವಾಗ 15O2 ಆಯ್ತು. ಗಿವ್ ರೈಸ್ 6 2s 12 12 CO2 ಪ್ಲಸ್ 3 2s 6 H2O. ಮತ್ತೆ ನೀವು ಎಲ್ಲಾ ಐಟಮ್ಸ್ ಬ್ಯಾಲೆನ್ಸ್ ಆಗಿದ್ಯಾ ಅಂತ ಇನ್ನೊಂದ್ಸಲ ಚೆಕ್ ಮಾಡ್ಬೇಕು. ಸೊ ಇವಾಗ ನೋಡಿದ್ರೆ ಕಾರ್ಬನ್ ಐಟಮ್ಸ್ ಎಷ್ಟಿದೆ, 2 6 12 ಆಯ್ತು. ಹೈಡ್ರೋಜನ್ದು ಇದು ಕೂಡ 2 6 12. ಆಕ್ಸಿಜನ್ ಏನಾಯ್ತು, 15 2s 30 ಆಯ್ತು. ಸೊ ನೆಕ್ಸ್ಟ್ ಹಾಗೇನೆ ಪ್ರಾಡಕ್ಟ್ ಸೈಡ್ ಅಲ್ಲಿ ನೋಡಿ, ಇಲ್ಲೂ ಕಾರ್ಬನ್ 12 ಇದೆಯಾ. ಸೊ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಎರಡು ಈಕ್ವಲ್ ಆಯ್ತು. ಆಕ್ಸಿಜನ್ ಎಷ್ಟಿದೆ, 12 2s 24 ಆಯ್ತು ಇಲ್ಲಿ.
ಹೌದಾ? ನೆಕ್ಸ್ಟ್ ಇಲ್ಲಿ ಹೈಡ್ರೋಜನ್ ಆಟಮ್ಸ್ 6 2s 12. ರಿಯಾಕ್ಟೆಂಟ್ ಸೈಡ್ ಕೂಡ 12 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 12 ಇದೆ. ಆಕ್ಸಿಜನ್ 6 ಇದೆ, ಸೊ 6 ಬರ್ಕೋತೀರಾ. ಸೊ ಆಕ್ಸಿಜನ್ 15 2s 30 ಇತ್ತಲ್ವಾ? ನೀವು ಪ್ರಾಡಕ್ಟ್ ಸೈಡ್ ಅಬ್ಸರ್ವ್ ಮಾಡಿ, ಇಲ್ಲಿ 24 ಇದೆ, ಇಲ್ಲಿ 6 ಇದೆ. 24 + 6 ಏನಾಯ್ತು? 30 ಆಯ್ತು. ಸೊ ಅದು ಕೂಡ ಬ್ಯಾಲೆನ್ಸ್ ಆಗಿದೆ. ಈಗ ಮತ್ತೆ ಆಡ್ ಮಾಡ್ತಾ ಹೋಗಿ, ರಿಯಾಕ್ಟೆಂಟ್ ಸೈಡ್ ಎಷ್ಟು ಆಟಮ್ಸ್ ಇದೆ ಮತ್ತೆ ಪ್ರಾಡಕ್ಟ್ ಸೈಡ್ ಎಷ್ಟು ಆಟಮ್ಸ್ ಇದೆ ಅಂತ. ಸೊ ಇಲ್ಲಿ 12 + 12 ಆಡ್ ಮಾಡಿದ್ರೆ 24 ಸಿಗುತ್ತೆ, ಪ್ಲಸ್ 30 ಗಿವ್ ರೈಸ್. ಇಲ್ಲಿ ಆಡ್ ಮಾಡಿದ್ರೆ 12 + 24 ಎಷ್ಟಾಗುತ್ತೆ? 36 ಆಗುತ್ತೆ. ಅಗೇನ್ 12 + 6 18 ಆಯ್ತು. ಸೊ 24 + 30 ಎಷ್ಟಾಗುತ್ತೆ? 54. ಇದೆರಡು ಆಡ್ ಮಾಡಿದ್ರೆ ನೆಕ್ಸ್ಟ್ ಅದೇ ರೀತಿ 36 + 18 ಮಾಡಿದ್ರೆ 30 + 10 40 ಆಗುತ್ತೆ. 6 + 8 14. ಸೊ 54. ನಮ್ಗೆ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಎರಡೂ ಕಡೆ ಕೂಡ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ಕೂಡ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ. ಇದು ಕೂಡ ಮೆಟಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ರಿಲೀಸ್ ಆಗತ್ತೆ ಅಂತ ಹೇಳಿ. ಸೊ ಅಲ್ಯೂಮಿನಿಯಂನ H2SO4 ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಸಿಗ್ತಾ ಇದೆ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೋತೀರಾ. Al + H2SO4 gives Al2SO4 thrice plus H2. ಇವಾಗ ಮತ್ತೆ Al ಅಂದ್ರೆ ಅಲ್ಯೂಮಿನಿಯಂ ಆಟಮ್ ಎಷ್ಟಿದೆ ನೋಡ್ತಾ ಹೋಗಿ. ರಿಯಾಕ್ಟೆಂಟ್ ಸೈಡ್ 1 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ನೋಡಿದಾಗ Al 2 ಆಯ್ತು. ಸೊ ಅಲ್ಲಿ 2 ಆಟಮ್ಸ್ ಇದೆ. ಸೊ ರಿಯಾಕ್ಟೆಂಟ್ ಸೈಡ್ ಕೂಡ ಅಷ್ಟೇ ಇರ್ಬೇಕಿತ್ತಲ್ವಾ? ಸೊ ಇಲ್ಲಿ Al ಪಕ್ಕಕ್ಕೆ 2 ಹಾಕ್ತೀರಾ. ಈಗ Al ಎರಡೂ ಕಡೆ 2 ಆಯ್ತು. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ನೆಕ್ಸ್ಟ್ ಹೈಡ್ರೋಜನ್ ನೋಡಿದ್ರೆ H2, ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಕೂಡ 2 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ H2, ಇಲ್ಲೂ 2 ಇದೆ. ಸೊ ಹೈಡ್ರೋಜನ್ ಕೂಡ ಏನು ಬ್ಯಾಲೆನ್ಸ್ ಮಾಡಂಗಿಲ್ಲ, ಸರಿಯಾಗಿದೆ. ನೆಕ್ಸ್ಟ್ ಸಲ್ಫರ್ ನೋಡಿ. ಸಲ್ಫರ್ H2SO4 ಅಲ್ಲಿ S ಒಂದೇ ಇದೆ ಅಲ್ವಾ? ಸೊ ಇಲ್ಲಿ SO4 ಥ್ರೈಸ್ ಇದೆ. ಥ್ರೈಸ್ ಆಯ್ತು ಅಂತ ಹೇಳಿದ್ರೆ ಸಲ್ಫರ್ಗೂ ಅಪ್ಲೈ ಆಗತ್ತೆ, ಆಕ್ಸಿಜನ್ಗೂ ಅಪ್ಲೈ ಆಗತ್ತೆ. ಸೊ ಇಲ್ಲೇನಾಯ್ತು ಆಗ? ಸಲ್ಫರ್ 3 ಆಯ್ತು. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಕೂಡ 3 ಇರ್ಬೇಕಿತ್ತಲ್ವಾ ಸಲ್ಫರ್. ಸೊ H2SO4 ಪಕ್ಕಕ್ಕೆ 3 ಹಾಕ್ತೀರ. ಸೊ ಅವಾಗ ಇಲ್ಲಿ 3 ಆಗತ್ತೆ. ನೆಕ್ಸ್ಟ್ ಆಕ್ಸಿಜನ್ ನೋಡಿ. ಆಕ್ಸಿಜನ್ ಇಲ್ಲಿ SO4 ಥ್ರೈಸ್ ಇರೋದ್ರಿಂದ 4 3s 12 ಆಗತ್ತೆ. ಸೊ ಇಲ್ಲಿ 12 ಬರ್ಕೋತೀರ. ಇಲ್ಲಿ ನೋಡಿ ಆಕ್ಸಿಜನ್ ಕೋಫಿಷಿಯಂಟ್ H2SO4 ಅಲ್ಲಿ 3 ಇದೆ, ಇಲ್ಲೂ O4 ಇದೆ. ಸೊ 4 3s 12 ಸರಿ ಆಯ್ತು. ಬಟ್ ಹೈಡ್ರೋಜನ್ ಅಲ್ಲಿ ವೇರಿಯೇಷನ್ ಆಯ್ತಲ್ವಾ? ನಾವು ನಂಬರ್ ಮೊದಲು 2 2 ಇತ್ತು ಅಂತ ಹೇಳಿ ಸೇಮ್ ಬ್ಯಾಲೆನ್ಸ್ ಆಗಿದೆ ಅಂತ ಬರ್ದಿದ್ವಿ. ಬಟ್ ಸಲ್ಫರ್ ಮತ್ತೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಿದ್ರೆ ನಾವು 3 ನ ಕೋಫಿಷಿಯಂಟ್ ಆಡ್ ಮಾಡಿದೀವಿ. ಸೊ ಈಗ ನಂಬರ್ ಆಫ್ ಹೈಡ್ರೋಜನ್ಸ್ ಏನಾಗುತ್ತೆ? ಚೇಂಜ್ ಆಯ್ತು. ಸೊ ಈಗ ನಂಬರ್ ಆಫ್ ಹೈಡ್ರೋಜನ್ 3 2s 6 ಆಯ್ತು. ಸೊ ಇಲ್ಲಿ ಪ್ರಾಡಕ್ಟ್ ಸೈಡ್ ಕೂಡ 6 ಆಗ್ಬೇಕಿತ್ತಲ್ವಾ? 6 ಆಗ್ಬೇಕು ಅಂತ ಹೇಳಿದ್ರೆ ಏನ್ ಕೋಫಿಷಿಯಂಟ್ ಆಡ್ ಮಾಡ್ತೀರಾ? 3 2s 6. ಸೊ ಇಲ್ಲಿ ಕೂಡ 3 ಆಡ್ ಮಾಡ್ತೀರಾ. ಸೊ 6 ಆಯ್ತು. ಈಗ ನಂಬರ್ ಆಫ್ ಆಟಮ್ಸ್ ನ ಕೌಂಟ್ ಮಾಡ್ತಾ ಹೋಗಿ. ಸೊ ಇಲ್ಲಿ 2 ಇದೆ, ಇಲ್ಲಿ 6 + 3 9, 9 + 12 21 9. ಗಿವ್ ರೈಸ್. ಇಲ್ಲಿ ಇದ್ ಮೂರನ್ನು ಆಡ್ ಮಾಡಿದ್ರೆ ಅಲ್ಯೂಮಿನಿಯಂ 2 ಇದೆ, ಸಲ್ಫರ್ 3 ಇದೆ, ಆಕ್ಸಿಜನ್ 12 ಇದೆ. 2 + 3 15, 15 + 12 ಸಾರಿ 5, 5 + 12 17 ಆಯ್ತು. ನೆಕ್ಸ್ಟ್ ಹೈಡ್ರೋಜನ್ 6 ಇತ್ತು. ಆಡ್ ಮಾಡಿದ್ರೆ ನಮ್ಗೆ ಈಕ್ವಲ್ ನಂಬರ್ ಸಿಗತ್ತಾ? 2 + 21 ಎಷ್ಟಾಗತ್ತೆ? 23 ಆಯ್ತು. ಸೊ ಇದೆರಡು ಆಡ್ ಮಾಡಿದ್ರೆ 17 + 6 ಆಡ್ ಮಾಡಿದ್ರೆ 23. ಸೊ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಎರಡೂ ಕಡೆ ನಮಗೆ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಸಿಗ್ತಾ ಇದೆ. ಸೊ ಇದನ್ನ ನಾವು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ. ಇದ್ರಲ್ಲಿ ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತಾರೆ, ಕೇಳ್ಬೋದು. ಹಲೋ ಮ್ಯಾಮ್, ಹಾ ಹಲೋ ಹೇಳಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮ್ಯಾಮ್, ಅದು ಬಯಾಲಜಿ ರಿಲೇಟೆಡ್ ಯಾವ್ದಾದ್ರು ಡಯಾಗ್ರಾಮ್ಸ್ ಎಕ್ಸಾಮಿಗೆ ಹಾಕ್ತೀರಾ? ಬಯಾಲಜಿ ರಿಲೇಟೆಡ್ ಏನೇನ್ ಕಂಟೆಂಟ್ ಕವರ್ ಆಗಿದೆ ಅದನ್ನ ನೋಡ್ಕೊಳ್ಳಿಪ್ಪ ಒಂದ್ಸಲ. ಡಯಾಗ್ರಾಮು ನೋಡ್ಕೊಂಡಿರಿ.
ಸೊ ಫಂಕ್ಷನ್ಸ್ ಇವಾಗ ಬಯಾಲಜಿ ಅಂತ ಬಂದಾಗ ನಿಮಗೆ ಮೇನ್ ಆಗಿ ಡಯಾಗ್ರಾಮು ಫಂಕ್ಷನ್ಸ್ ಇಷ್ಟೇ ಅಲ್ವಾ ಬರೋದು ಹ್ಯೂಮನ್ ಅನಾಟಮಿಲೆಲ್ಲ. ಸೊ ನೋಡ್ಕೊಂಡಿರಿ ಬರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಾ, ಐಶ್ವರ್ಯ. ಹಲೋ ಮ್ಯಾಮ್. ಹಲೋ, ಹಾ ಹೇಳಿ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್. ಮ್ಯಾಮ್ ಇಲ್ಲಿ ಸಮೀಕರಣ ಕೊಟ್ಟಿದಾರಲ್ಲ, ಹಾ, ಇದನ್ನ ಸೆಂಟೆನ್ಸ್ ಕೊಟ್ರ ಬರ್ಕೋದ್ ಹೆಂಗ್ರಿ? ಹಾ, ಸೆಂಟೆನ್ಸ್ ಅಲ್ಲಿ ಕೊಟ್ಟಾಗ ನಿಮ್ಗೆ ಕಾಂಪ್ಲಿಕೇಟೆಡ್ ಆಗಿರೋಂತಹ ರಿಯಾಕ್ಷನ್ಸ್ ನ ಸೆಂಟೆನ್ಸ್ ಅಲ್ಲಿ ಕೊಟ್ಟು ನೀವು ಕೆಮಿಕಲ್ ಇಕ್ವೇಶನ್ ಬರೀರಿ ಅಂತ ಹೇಳಿ ಏನ್ ಕೇಳಲ್ಲ. ಸಿಂಪಲ್ ಆಗಿರೋದ್ ಕೇಳ್ತಾರೆ. ಇವಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಸೇರಿ ಏನಾಗತ್ತೆ ಅಂತ ಕೇಳ್ಬೋದು. ಸೊ ರಿಯಾಕ್ಟೆಂಟ್ಸ್ ಏನಿರುತ್ತೋ ಅದನ್ನ ನೋಡಿ ನೀವು ಪ್ರಾಡಕ್ಟ್ ಮಾಡ್ಬೋದು. ಸೊ ಇವಾಗ ಹೈಡ್ರೋಕಾರ್ಬನ್ಸ್ ನ ನೀವು ಕಂಬಷನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ರಿಲೀಸ್ ಆಗತ್ತೆ ಅಂತ ಹೇಳ್ದೆ. ಸೊ ರಿಯಾಕ್ಟೆಂಟ್ ಸೈಡ್ ಅವರೇ ಬ್ಯಾಲೆನ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಯಾವ್ದಿರತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಈಗ ಆಸಿಡ್ ವರ್ಸಸ್ ಬೇಸ್ ಅಂತ ಮಾಡಿದಾಗ HCl ಪ್ಲಸ್ NaOH ಅಂತ ಇರುತ್ತೆ. ಸೊ ನೀವು ಅದನ್ನ ವರ್ಡ್ ಅಲ್ಲಿ ಏನ್ ಕೊಟ್ಟಾಗ ಸೆಂಟೆನ್ಸ್ ಅಲ್ಲಿ ಕೊಟ್ಟಾಗ ಏನಂತ ಕೊಡ್ಬೋದು, ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟೆಡ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಳೋಕೆ ಈಸಿ ಆಗತ್ತೆ. ಅಂತ ಹೇಳಿದ್ರೆ ಯಾವ್ದಕ್ಕೆ ಯಾವ್ಯಾವ ಸಿಂಬಲ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಅವಾಗ ನಿಮ್ಗೆ ಈಸಿ ಆಗತ್ತೆ ಬರ್ಕೊಳ್ಳೋಕೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ರಜನಿಕಾಂತ್. ನಿತೀಶ್. ಹಲೋ ಮ್ಯಾಮ್. ಹಾ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್, ಹೇಳಿ. ಮ್ಯಾಮ್ ಆಗಲೇ ನೀವು C6 ಮತ್ತು H6 ಬಿಡಿಸಿದ್ರಲ್ರಿ, ಹಾ, ಅದರಲ್ಲಿ ಮ್ಯಾಮ್ H2 ಫಸ್ಟ್ 3 ಅಂತ ಬರ್ದಿದ್ರಿ, ಆಮೇಲೆ 6 ಅಂತ ಬರ್ದ್ರಿ, ಅದು ಅರ್ಥ ಆಗ್ಲಿಲ್ಲ ಮ್ಯಾಮ್. ಓಕೆ, ಇನ್ನೊಂದ್ಸಲ ನೋಡೋಣ. C6H6 ಪ್ಲಸ್ O2 ಗಿವ್ ರೈಸ್ ಟು CO2 ಪ್ಲಸ್ H2 ಅಂತ ಇದೆ. ಸೊ ಇನ್ನೊಂದ್ಸಲ ಬ್ಯಾಲೆನ್ಸ್ ಮಾಡೋಣ. ಅದು C6H6 ಪ್ಲಸ್ O2 ಗಿವ್ ರೈಸ್ ಟು CO2 ಪ್ಲಸ್ H2O ಅಂತ ಇದೆ. ಸೊ ಇವಾಗ ರಿಯಾಕ್ಟೆಂಟ್ ಸೈಡ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ? 6 ಮ್ಯಾಮ್. 6 ಇದೆ. ಪ್ರಾಡಕ್ಟ್ ಸೈಡ್ ಕೂಡ ಅಷ್ಟೇ ಇರ್ಬೇಕಿತ್ತಲ್ವಾ? ಎಸ್ ಮ್ಯಾಮ್. ಸೊ ಅದಕ್ಕೆ ಏನ್ ಆಡ್ ಮಾಡ್ಬೇಕು ಇವಾಗ ನಾವು? 6 ಆಡ್ ಮಾಡ್ಬೇಕು ಮ್ಯಾಮ್. 6 ಆಡ್ ಮಾಡ್ಬೇಕು. ಸೊ 6CO2 ಅಂತ ಬರೀತೀನಿ. ಈಗ ಎರಡು ಕಡೆ ಈಕ್ವಲ್ ಆಯ್ತಾ ನಂಬರು? ಎಸ್ ಮ್ಯಾಮ್. ಸೊ ಇಲ್ಲೂ ಕೂಡ ಕಾರ್ಬನ್ ಆಟಮ್ 6 ಇದೆ, ಇಲ್ಲೂ ಕೂಡ 6 ಆಯ್ತು. ಇವಾಗ ಹೈಡ್ರೋಜನ್ ಎಷ್ಟಿದೆ? 6 ಇದೆ ಮ್ಯಾಮ್. ರಿಯಾಕ್ಟೆಂಟ್ ಸೈಡ್ ಕೂಡ 6 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ಎಷ್ಟಾಯ್ತು? 2 ಇದೆ ಮ್ಯಾಮ್. 2 ಇದೆ. 2 6 ಆಗ್ಬೇಕು ಅಂತ ಹೇಳಿದ್ರೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀಯಾ? 3 ಇಂದ ಮ್ಯಾಮ್. 3 ಇಂದ. 3 2s 6 ಆಯ್ತು. ಸೊ ಇಲ್ಲೂ ಕೂಡ ಹೈಡ್ರೋಜನ್ 6 ಆಯ್ತು. ನೆಕ್ಸ್ಟ್ O ಕೌಂಟ್ ಮಾಡಿದಾಗ ರಿಯಾಕ್ಟೆಂಟ್ ಸೈಡ್ 2 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ಎಷ್ಟಿದೆ ಲೆಕ್ಕ ಹಾಕು. 3 ಇದೆ. ಇಲ್ಲಿ 6 2s 12 ಆಯ್ತಲ್ವಾ? ಇಲ್ಲಿ ಕೋಎಫಿಷಿಯಂಟ್ ಏನಿರುತ್ತೆ ಇದ್ರ ಜೊತೆಗೆ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಎಸ್ ಮ್ಯಾಮ್. ಈಗ 6 2s 12 ಆಯ್ತು. ಇಲ್ಲಿ 3H2O ಇದೆಯಲ್ಲ, ಇಲ್ಲಿ 3 ಆಯ್ತು. ಕರೆಕ್ಟಾ? ಎಸ್ ಮ್ಯಾಮ್. ಸೊ ಎರಡು ಪ್ರಾಡಕ್ಟ್ ಸೈಡ್ ಇರೋದ್ರಿಂದ ಎರಡನ್ನು ಕೂಡ ನಾವು ಆಡ್ ಮಾಡ್ಕೋಬೇಕು. ಇಲ್ಲಿ 12 ಇದೆ, ಇಲ್ಲಿ 3 ಇದೆ. ಸೊ ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ 15 ಎಷ್ಟಾಯ್ತು? 15 ಆಯ್ತು. 15 ಮ್ಯಾಮ್. ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ? 2 ಇದೆ ಮ್ಯಾಮ್. 2 ಇದೆ. 2 ಇರೋದು 15 ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 15 ಅನ್ನೋದು ಆಡ್ ನಂಬರ್ ಅಲ್ವಾ? ಎಸ್ ಮ್ಯಾಮ್. 15/2 ಫ್ರಾಕ್ಷನ್ ಅಲ್ಲಿ ಬರ್ಕೊಂಡಾಗ 2 ಕ್ಯಾನ್ಸಲ್ ಆಗುತ್ತೆ. ಸೊ 15/2 ಇಂಟು 2 ಮಾಡಿದಾಗ ಈ 2 ಕ್ಯಾನ್ಸಲ್ ಆಗಿ 15 ಮಾತ್ರ ಉಳ್ಕೊಳತ್ತಾ ನಿಮ್ಗೆ? ಎಸ್ ಮ್ಯಾಮ್. ಸೊ ಇಲ್ಲಿ ಓಟ್ 2 ಇದೆ. ಈ 2 ಅನ್ನೋದು 15/2 ಆದಾಗ ಈ 2 ಕ್ಯಾನ್ಸಲ್ ಆಗತ್ತೆ, 15 ಉಳ್ಕೊಳತ್ತೆ. ಎಸ್ ಮ್ಯಾಮ್. ಅದಕ್ಕೆ ನಾನು ಇಲ್ಲಿ 15/2 ಅಂತ ಹಾಕೊಂಡೆ. ಬಟ್ ಇದು ಫ್ರಾಕ್ಷನ್ ಫಾರ್ಮ್ ಆಯ್ತಲ್ವಾ? ಎಸ್ ಮ್ಯಾಮ್. ಈಗ 15/2 ಮಾಡಿದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? 7.5 ಬರುತ್ತೆ. ಎಸ್ ಮ್ಯಾಮ್. ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ 2 ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಇರ್ಲೇಬೇಕು. ಎಸ್ ಮ್ಯಾಮ್. 7.5 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ನಾವು ತಗೊಳಕ್ಕಾಗತ್ತಾ? ಆಗಲ್ಲ ಅಲ್ವಾ? ನೋ ಮ್ಯಾಮ್. ಸೊ ನಮ್ಗೆ ಹೋಲ್ ನಂಬರ್ ಬೇಕು ಅಂತ ಹೇಳಿದ್ರೆ ಈ ರೀತಿ ಫ್ರಾಕ್ಷನ್ ಬಂದಾಗ ಡಿನಾಮಿನೇಟರ್ ಅಲ್ಲಿ ಯಾವ ನಂಬರ್ ಇರುತ್ತೆ ಅದರಿಂದ ಹೋಲ್ ಈಕ್ವೇಶನ್ ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇಲ್ಲಿ 2 Yes, ma'am. ಇದೆ, ಮಲ್ಟಿಪ್ಲೈ ಬೈ 2 ಮಾಡಿ.
ಸೊ ಅವಾಗ ಏನಾಗುತ್ತೆ ಇಕ್ವೇಶನ್ ನಿಮಗೆ 2C6H6 ಪ್ಲಸ್ ಇಲ್ಲಿ ಡಿನಾಮಿನೇಟರ್ 2 ಇರೋದ್ರಿಂದ 2 ಕ್ಯಾನ್ಸಲ್ ಆಗತ್ತಲ್ವಾ. Yes, ma'am. ಸೊ 15O2 ಆಗತ್ತೆ. ಗಿವ್ ರೈಸ್ 6 2s 12 CO2 ಪ್ಲಸ್ 3 2s 6 H2O ಆಗತ್ತೆ. Yes, ma'am. ಅರ್ಥ ಆಯ್ತ್ರಿ. ಥ್ಯಾಂಕ್ಸ್. ಓಕೆ. ವಿಕಾಸ್ ವಿಕಾಸ್ ದಿವ್ಯಾ ಹಲೋ ಮ್ಯಾಮ್. ಹಾ ಹೇಳಪ್ಪ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಮ್ಯಾಮ್ ಬ್ಯಾಲೆನ್ಸಿಂಗ್ ಇಕ್ವೇಶನ್ ಇದೆಯಲ್ಲ ನೀವು ಮಾಡ್ತಿರ್ತಾರನೆ ಏನಪ್ಪ? ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋದು ನೀವು ಮಾಡ್ತಿರ್ತೀರಿ ಅದೇ ತರ ನಿಂದು ವಾಯ್ಸ್ ಬ್ರೇಕ್ ಆಗ್ತಿದೆ ಕಣೋ, ಕರೆಕ್ಟಾಗಿ ಕೇಳಿಸ್ತಿಲ್ಲ. ಹಲೋ ಮ್ಯಾಮ್. ಹಾ ಬ್ಯಾಲೆನ್ಸಿಂಗ್ ಇಕ್ವೇಶನ್ ಇದೆಯಲ್ಲ ಹಾ ಇದನ್ನ ನೀವು ಮಾಡ್ತಿರ್ತಾರಾನೇ ಮಾಡ್ಬೇಕಾ ಬೇರೆ ಮೆಥಡ್ ಯೂಸ್ ಮಾಡಿದ್ರೆ ನೋಡಿ? ಬೇರೆ ಮೆಥಡ್ ಅಲ್ಲೂ ಮಾಡ್ಬೋದು, ಬಟ್ ನಾನ್ ಮಾಡ್ಸಿರೋದು ಹಿಟ್ ಅಂಡ್ ಟ್ರಯಲ್ ಮೆಥಡ್ ಯೂಸ್ ಮಾಡಿ ಮಾತ್ರ. ಸೊ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಶನ್ ನಾನು ಇದೊಂದು ಮೆಥಡ್ ಯೂಸ್ ಮಾಡಿ ಮಾಡ್ಸಿದ್ದೀನಿ. ನಿಮಗೆ ಬೇರೆ ಮೆಥಡ್ ಗೊತ್ತಿದೆ ನಾವು ಆ ಮೆಥಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ಬೋದು. ಆನ್ಸರ್ ಸೇಮ್ ಬಂದ್ರೆ ಸಾಕು ಅಲ್ವಾ? ಹಾ ರೂಲ್ಸ್ ಸ್ಯಾಟಿಸ್ಫೈ ಆಗ್ಬೇಕು. ಓಕೆ ಓಕೆ ಥ್ಯಾಂಕ್ ಯು. ಹಲೋ ಮ್ಯಾಮ್. ಹಾ ಹೇಳಪ್ಪ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್. ಅದ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆದೊಂದ ಸರಿದೂಗಿಸಿ ತೋರಿಸಿ ಮೇಡಮ್. ಓಕೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನೇನ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹ್ಮ್ ನೀರು ಹಾ ವಾಟರ್ CO2 ಪ್ಲಸ್ ನೀರು ಹಾ ವಾಟರ್ಗೆ ಏನು ಫಾರ್ಮುಲಾ? H2O. ಹಾ ಗಿವ್ ರೈಸ್ ಟು ಸೂರ್ಯನ ಬೆಳಕು ಪಡ್ಕೊಂಡ್ ಇರ್ತಿದ್ರಿ ಅದು. ಓಕೆ, ಇಲ್ಲಿ ಸನ್ಲೈಟ್ ಇರುತ್ತೆ. ನೆಕ್ಸ್ಟ್ ಅಂತಾರೆ C6H12O6. ಕ್ಲೋರೋಫಿಲ್ ಇರುತ್ತೆ. Yes C6 madam. H12O6 ಏನಿದು C6H12O6 ಅನ್ನೋದೇನು? ಗ್ಲೂಕೋಸ್ ಮೇಡಮ್. ಗ್ಲೂಕೋಸ್. ಸೊ ಇವಾಗ ಸೇಮ್ ಅದೇ ರೀತಿ ಈಗ ಫೋಟೋಸಿಂಥೆಸಿಸ್ ರಿಯಾಕ್ಷನ್ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಜೊತೆಗೆ ಸನ್ಲೈಟ್ ಮತ್ತೆ ಕ್ಲೋರೋಫಿಲ್ ಯೂಸ್ ಮಾಡಿ ನಮ್ಗೆ ಗ್ಲೂಕೋಸ್ ಸಿಂಥೆಸಿಸ್ ಮಾಡ್ತಿದೆ. ಸೊ ಹೌದು ಇದು madam. ರಿಯಾಕ್ಟೆಂಟ್ ಸೈಡ್ ಸಿ ಎಷ್ಟಿದೆ ಕಾರ್ಬನ್ ಆಟಮ್? 1 ಮೇಡಮ್. ಹಾ ಬಟ್ ಪ್ರಾಡಕ್ಟ್ ಸೈಡ್ ಎಷ್ಟಿದೆ? 6 ಮೇಡಮ್. ಹಾ ಇವಾಗ ಏನ್ ಹಾಕ್ಬೇಕು ನಾನು CO2 ಪಕ್ಕ? 6 ಮೇಡಮ್. 6. ಇವಾಗ ನಂಬರ್ ಆಫ್ ಕಾರ್ಬನ್ ಈಕ್ವಲ್ ಆಯ್ತಾ? ಆಯ್ತು ಮೇಡಮ್. ಹಾ ನೆಕ್ಸ್ಟ್ ಹೈಡ್ರೋಜನ್ ನೋಡು. ಫಸ್ಟ್ ಆಕ್ಸಿಜನ್ ಆಮೇಲೆ ಬ್ಯಾಲೆನ್ಸ್ ಮಾಡೋಣ. ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ? 2 ಮೇಡಮ್. ಹಾ ಬಟ್ ಪ್ರಾಡಕ್ಟ್ ಸೈಡ್ 12 ಮೇಡಮ್. ಹಾ 12 ಆಗ್ಬೇಕು ಅಂತ ಹೇಳಿದ್ರೆ ಮತ್ತೆ ಏನ್ ಹಾಕ್ಬೇಕು ನಾನು? ಇಲ್ಲಿ 6 ಮೇಡಮ್. 6. ಇವಾಗ ಇಲ್ಲೂ 12 ಆಯ್ತಾ? ಹಾ So ಎಸ್ ಇಲ್ಲೂ ಮೇಡಮ್. ಕಾರ್ಬನ್ 6 ಇದೆ, ಇಲ್ಲೂ 12 ಇದೆ. ಸೊ ಹೌದು ಇಲ್ಲೂ madam. 6 ಆಯ್ತು, ಇಲ್ಲೂ 12 ಆಯ್ತು. ಈಕ್ವಲ್ ಆಯ್ತಾ? ಆಯ್ತು ಮೇಡಮ್. ಆಕ್ಸಿಜನ್ ನೋಡು ಎಷ್ಟಿದೆ ಇವಾಗ? ಆಕ್ಸಿಜನ್ ಇಲ್ಲಿ 3 ಇದಾವೆ ಮೇಡಮ್. 3 ಇದೆಯಾ? 6 2s ಎಷ್ಟಾಗತ್ತೆ? 6 2s 12 ಮೇಡಮ್. 12 ಆಗತ್ತೆ. ಇಲ್ಲಿ ಎಷ್ಟಿದೆ? ಇಲ್ಲಿ 1 ಮೇಡಮ್. 1 ಅಲ್ಲ, ಕೋಫಿಶಿಯಂಟ್ 6 ಏನಿರುತ್ತೆ 6 ಅದನ್ನು 6 ಕೂಡ ಮೇಡಮ್. ಕೌಂಟ್ 6 ಮೇಡಮ್. ಮಾಡ್ಕೋಬೇಕು. 6 6. 6 ಆಯ್ತು. ಎಸ್ ಇಲ್ಲಿ ಮೇಡಮ್. ಎಷ್ಟಿದೆ? ಇಲ್ಲಿ 6 ಮೇಡಮ್. 6 ಆಯ್ತು. ಆಯ್ತು ಬಟ್ ಇಲ್ಲಿ ಮೇಡಮ್. ಎಷ್ಟಾಯ್ತು? 12 + 6 ಎಷ್ಟಾಯ್ತು? 18 ಮೇಡಮ್. 18 ಆಯ್ತು. ಇಲ್ಲಿ ಎಷ್ಟಿದೆ? 6 ಮೇಡಮ್. 6 ಆಯ್ತು. ಎಷ್ಟಿದೆ ಡಿಫ್ರೆನ್ಸ್? 12 ಡಿಫ್ರೆನ್ಸ್ ಇದೆ ಅಲ್ವಾ? ಎಸ್ ಮೇಡಮ್. ಸೊ 18 ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? 6 3s ಮೇಡಮ್. 6 3s 18. 3 ಹಾಕೊಂಡ್ರೆ ಇವಾಗ ಮತ್ತೆ ಇದೆಲ್ಲ ಡಿಫ್ರೆಂಟ್ ಆಯ್ತಲ್ವಾ? ಕಾರ್ಬನ್ ಆಟಮ್ ಹೈಡ್ರೋಜನ್ ಆಟಮ್ ಎಲ್ಲ. ಎಸ್ ಮೇಡಮ್. ಅವಾಗ ಏನ್ ಮಾಡ್ತೀಯಾ? ಈಗ ಕಾರ್ಬನ್ ಇಲ್ಲಿ ಮೇಡಮ್ ಪ್ರಾಡಕ್ಟ್ ಅಲ್ಲಿ 18 ಆಯ್ತು ಮೇಡಮ್. ಹಾ ಮತ್ತೆ ಹೈಡ್ರೋಜನ್ 48 ಮೇಡಮ್. ಹಾ 48 36 ಅಲ್ವಾ? 36 ಮೇಡಮ್. ಹಾ ಸೌಮ್ಯ, ಹಾ ನಾನು ಹಾ ಪ್ರವೀಣ್ ಸರ್. ಮಾತಾಡ್ತಾ ಇದ್ದೀನಿ. ಒಂದು ಹಾ ಸರ್. ಇದರಲ್ಲಿ ಫೋಟೋಸಿಂಥಸಿಸ್ ಅಲ್ಲಿ ಆಕ್ಸಿಜನ್ ಸಹ ಲಿಬರೇಟ್ ಆಗುತ್ತೆ. ಎಸ್ ಅದು ನೀವು ಆಡ್ ಮಾಡ್ಕೋಬೇಕಿತ್ತು, ಎಸ್ ಇಲ್ಲದ್ರೆ ಸರ್. ಸ್ವಲ್ಪ ಬ್ಯಾಲೆನ್ಸ್. ಆಕ್ಸಿಜನ್ ಪ್ಲಸ್ ನೀರು ಸರ್.
ನೀರು ಕನ್ಸಂಪ್ಷನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ರೈಸ್ ಟು ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್. ಈಗ ಬ್ಯಾಲೆನ್ಸ್ ಮಾಡಕ್ ಆಗುತ್ತೆ ನೋಡಿ. ಹಾ ಸರ್, ಅವಾಗ ಇಲ್ಲಿ 3 ಬರಲ್ಲ ಅನ್ಕೋತೀನಿ. ಹ್ಮ್. ಥ್ಯಾಂಕ್ ಯು ಸರ್. ಸೊ ಇವಾಗ ಆಕ್ಸಿಜನ್ ಎಷ್ಟಾಗತ್ತೆ ಕೌಂಟ್ ಮಾಡಿದ್ರೆ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ O6 ಆಯ್ತು, ಇಲ್ಲಿ 2 ಇದೆ ಅಲ್ವಾ? ಎಸ್ ಮೇಡಮ್. ಸೊ 6 + 2 ಎಷ್ಟಾಗತ್ತೆ? 8 ಆಯ್ತು. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟು ಸಿಕ್ಕಿದೆ ನಮ್ಗೆ? 12 + ಇಲ್ಲಿ 6 ಮೇಡಮ್ 18 ಆಯ್ತು. ಸೊ ಪ್ರಾಡಕ್ಟ್ madam. ಸೈಡ್ ಆಕ್ಸಿಜನ್ ಎಷ್ಟಿದೆ? 8 ಇದೆ. ಎಸ್ ಮೇಡಮ್. 18 ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ 6 ಇದೆ ನಮ್ಗೆ ಆಲ್ರೆಡಿ. C6H12O6 ಅಲ್ಲಿ 6 ಇದೆ. ಎಸ್ ಮೇಡಮ್. ನಮ್ಗೆ ಇನ್ನು ಎಷ್ಟು ಬೇಕು? 12 ಬೇಕಲ್ವಾ? O2 ಅಲ್ಲಿ 2 ಇದೆ. ಎಸ್ ಮೇಡಮ್. ಸೊ ಇಲ್ಲಿ 6 ಹಾಕಿದ್ರೆ ಎಷ್ಟಾಗತ್ತೆ ಅವಾಗ? 12 ಪ್ಲಸ್ 6 12 + 6 ಎಷ್ಟಾಗತ್ತೆ? 18 ಆಗತ್ತೆ. 18. ಎಸ್ ಮೇಡಮ್. ಇವಾಗ ಕರೆಕ್ಟ್ ಆಯ್ತಾ? ಆಯ್ತು ಮೇಡಮ್. ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಮತ್ತೆ ನಂಬರ್ ಆಫ್ ಪ್ರಾಡಕ್ಟ್ಸ್ ಏನ್ ಐಟಮ್ಸ್ ಇದೆ ಅದು ಕರೆಕ್ಟ್ ಆಗಿ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿದೆ. ಎಸ್ ಮೇಡಮ್. ಇನ್ನೇನಾದ್ರೂ ಡೌಟ್ ಇದೆಯಾ ಬ್ಯಾಲೆನ್ಸಿಂಗ್ ಅಲ್ಲಿ? ಏನು ಇಲ್ಲ ಮೇಡಮ್. ಐಶ್ವರ್ಯ? ಹಲೋ ಮ್ಯಾಮ್. ಹಾ ಹೇಳಪ್ಪ. ಇಲ್ಲಿ ಆಗಲ್ಲ ಒಮ್ಮೆ ಬ್ಯಾಲೆನ್ಸ್ ಮಾಡಿ ತೋರ್ಸಿದ್ರಲ್ ಮ್ಯಾಮ್, ಹಾ ಅದನ್ನ ಹೇಳ್ತೇನೆ ನೋಡ್ರಿ. C6H6 + O2 = CO2 H + H2O. ಅದನ್ನ ಸ್ವಲ್ಪ ತೋರಿಸ್. ಪ್ಲಸ್ H2O. ಇವಾಗ ತೋರಿಸ್ತಿದೀನಿ ನೋಡು, ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆಲ್ಲ ಅದೇ ಅಲ್ವಾ? ಹಾ ಹೌದ್ರಿ. ಹಾ ಇದ್ರಲ್ಲಿ ಏನ್ ಡೌಟ್ ಇದೆ? ಇದ್ ನನಗ ಅರ್ಥ ಆಗ್ಲಿಲ್ರಿ. ಅರ್ಥ ಆಗ್ಲಿಲ್ವಾ? ಓಕೆ, ನಾನು ಇದನ್ನ ಆಲ್ರೆಡಿ 2 ಸಲ ಸಾಲ್ವ್ ಮಾಡಿದ್ದೀನಿ. ಈಗ C6H6 ಇದೆ ಅಲ್ವಾ, ಪ್ಲಸ್ O2 ಗಿವ್ ರೈಸ್ ಟು CO2 ಮತ್ತೆ H2O ರಿಲೀಸ್ ಆಗ್ತಿದೆ. ಇವಾಗ ಇಲ್ಲಿ ನಿನಗೆ ಬ್ಯಾಲೆನ್ಸ್ ಮಾಡೋದು ಏನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಆಕ್ಸಿಜನ್ ಹೇಗ್ ಬ್ಯಾಲೆನ್ಸ್ ಮಾಡೋದನ್ನು ಅಂತ ಒಂದು ಅರ್ಥ ಆಗಿಲ್ಲ ಅಲ್ವಾ? ಕಾರ್ಬನ್ ಮತ್ತೆ ಹೈಡ್ರೋಜನ್ ಈಸಿ ಇದೆ ಅಲ್ವಾ? ಇಲ್ಲೂ 6 ಇದೆ. ನೆಕ್ಸ್ಟ್ 12 ಆಗತ್ತೆ ಅಂತ ಹೇಳಿ 2 ಹಾಕೊಂಡಾಗ ಎರಡು ಕಡೆ 12 ಆಗಿದೆ. ಬಟ್ ಆಕ್ಸಿಜನ್ ಹೆಂಗೆ 15/2 ಹಾಕೊಂಡ್ರಿ ಅನ್ನೋದು ಡೌಟ್ ಇದೆ ಅಲ್ವಾ? ಓಕೆ, ಸೊ ಇಲ್ಲಿ O2 ಇದೆ ಅಲ್ವಾ? C6H6 ಪ್ಲಸ್ O2 ಗಿವ್ ರೈಸ್ ಟು CO2 ಪ್ಲಸ್ H2O. ಸೊ ಇವಾಗ C6 ಇಲ್ಲೂ 6 ಇದೆ, ಇಲ್ಲಿ 6 CO2 ಅಂತ ಹಾಕೊಂಡೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಲ್ಲಿ 3H2 ಅಂತ ಹಾಕೊಂಡಿದ್ದೀನಿ. ಅವಾಗ ಹೈಡ್ರೋಜನ್ ಐಟಮ್ ಮತ್ತೆ ಕಾರ್ಬನ್ ಬ್ಯಾಲೆನ್ಸ್ ಆಗಿದೆ. O ಅನ್ನೋದು ಇಲ್ಲಿ 2 ಇದೆ, ಇಲ್ಲಿ 6 2s 12 ಇದೆ, ಮತ್ತೆ ಇಲ್ಲಿ 3 ಇರೋದ್ರಿಂದ 12 + 3 ಎಷ್ಟಾಯ್ತು ಅವಾಗ? 15 ಆಗತ್ತಲ್ವಾ? ಸೊ ಇಲ್ಲಿ 15 ಇದೆ. 12 + 3 15 ಆಗೋಯ್ತು ಆಕ್ಸಿಜನ್. ಬಟ್ ನಮ್ಗೆ ಇಲ್ಲಿ 2 ಇದೆ. 2 ಇರೋದು 15 ಆಗ್ಬೇಕು ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಏನ್ ಆಡ್ ಮಾಡ್ಬೇಕು ಅವಾಗ ನಾವು? 15/2 ಅಲ್ವಾ? ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸಿದೀನಿ ನೋಡು ಮ್ಯಾಥ್ಸ್ ಅಲ್ಲಿ. 15/2 × 2 ಮಾಡಿದ್ರೆ 2 ನಮ್ಗೆ ಕ್ಯಾನ್ಸಲ್ ಆಗತ್ತೆ. 15 ಮಾತ್ರ ಉಳ್ಕೊಳತ್ತಲ್ವಾ? ಅವಾಗ ನಮ್ಗೆ ಎರಡು ಕಡೆ 15 ಬ್ಯಾಲೆನ್ಸ್ ಆಗತ್ತಲ್ವಾ? ಅರ್ಥ ಆಗ್ತಿದ್ಯಾ? ಹಾ, ಸೊ ಇವಾಗ ಇಲ್ಲಿ 15/2 ಹಾಕೊಂಡ್ರೆ ಇಲ್ಲಿ 2 ಇದೆ ಅಲ್ವಾ? ಈ 2 ಮತ್ತೆ ಈ 2 ಕ್ಯಾನ್ಸಲ್ ಆಗತ್ತೆ. ಆಯ್ತಾ? ಇಲ್ಲಿ 2 ಇದ್ದಿದ್ದೇನಾಯ್ತು? 15 ಆಗತ್ತೆ. ಸೊ ಆಕ್ಸಿಜನ್ ಇಲ್ಲೂ ಕೂಡ 15 ಇದೆ, ಇಲ್ಲಿ 12 + 3 ಇಲ್ಲೂ ಕೂಡ 15 ಆಯ್ತು ಆಕ್ಸಿಜನ್. ಕರೆಕ್ಟಾ? ಇಲ್ಲಿ ಫ್ರಾಕ್ಷನ್ ಅಲ್ಲಿ ಇರೋದ್ರಿಂದ ನಮಗೆ ಫ್ರಾಕ್ಷನ್ ಅಲ್ಲಿ ನಾವು ಮಾಲಿಕ್ಯೂಲ್ಸ್ ನ ತಗೊಳಕ್ ಆಗಲ್ಲ. ಕಂಪ್ಲೀಟ್ 2 ಐಟಮ್ಸ್ ಆಫ್ ಆಕ್ಸಿಜನ್ ಬೇಕೇ ಬೇಕು ನಮ್ಗೆ 1 ಮಾಲಿಕ್ಯೂಲ್ ಆಗ್ಬೇಕು ಅಂತ ಹೇಳಿದ್ರೆ. 7.5 ಬರುತ್ತೆ ಅಲ್ವಾ 15/2 ಮಾಡಿದ್ರೆ ನಮ್ಗೆ? 7.5 ಆಕ್ಸಿಜನ್ ಐಟಮ್ಸ್ ತಗೊಂಡು ನಾವು ಮಾಲಿಕ್ಯೂಲ್ ನ ಮಾಡಕ್ಕಾಗಲ್ಲ. ಕಂಪ್ಲೀಟ್ ಹೋಲ್ ನಂಬರ್ ಇರ್ಬೇಕು ನಮಗೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಡಿನಾಮಿನೇಟರ್ ಯಾವ ನಂಬರ್ ಇರುತ್ತೆ ಅದರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಡಿನಾಮಿನೇಟರ್ 2 ಇದೆ 15/2 ಅಲ್ಲಿ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 C6H6, ಇಲ್ಲಿ ಡಿನಾಮಿನೇಟರ್ 2 ಇರೋದು ಕ್ಯಾನ್ಸಲ್ ಆಗತ್ತಲ್ವಾ ನಮ್ಗೆ? ಸೊ ಪ್ಲಸ್ 15 O2 ಗಿವ್ ರೈಸ್ ಟು 12 CO2 ಪ್ಲಸ್ 6 H2O ಆಗತ್ತೆ. ಅರ್ಥ ಆಯ್ತಾ ಅಥವಾ ಡೌಟ್ ಇದೆಯಾ? ಅರ್ಥ ಆಯ್ತು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಹಲೋ ಮಾ. ಹಲೋ ಹೇಳಿ.
ವಾಯ್ಸ್ ಬ್ರೇಕ್ ಆಗ್ತಿದೆ ಕಣೋ, ಸ್ವಲ್ಪ ಜೋರ್ ಮಾತಾಡ್ತೀಯಾ? ಹಲೋ, ಹಾ ಇದು ಮ್ಯಾಮ್ H6O2 ಐತಲ್ಲ, ಹಾ ಈಕ್ವಲ್ ಟು CO2 ಪ್ಲಸ್ H2O ಐತಲ್ಲ, ಅದ್ರ ನೇಮ್? ಹಾ ನೇಮ್ ಹಾ ಏನು ಇದು ಅಂತನಾ? ಹಾ ರೀ. C6H6 ಅಂತ ಅಂದ್ರೆ ಏನದು? ಬೆಂಜೀನ್. ಹಾ ರೀ. ಬೆಂಜೀನ್ ಕಂಬಷನ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ರಿಲೀಸ್ ಆಗತ್ತೆ ಅಂತ. ಹಾ ರೀ. H2O ರೀ. ಹಾ ಹಾ H2O ಅಂತ ಹೇಳಿದ್ರೆ ವಾಟರ್ದು ಮಾಲಿಕ್ಯುಲರ್ ಫಾರ್ಮುಲಾ ಅದು. H2 ಅಂದ್ರೆ ಅಷ್ಟ ವಾಟರ್ ಇದೆ. ವಾಟರ್ ಮಾಲಿಕ್ಯೂಲ್. ಹಾ ಇದು ಕ್ಲಾಸ್ ಪೇಪರ್ ಮುಗಿದಿರ್ತದ ಮ್ಯಾಮ್, ಈಗ ಅಷ್ಟ ಏನಪ್ಪಾ? ಇದು ಕ್ಲಾಸ್ ಮೇಡಮ್ ರವಿವಾರಕ್ಕೊಮ್ಮೆ ಹಾ ಪೇಪರ್ ಮುಗಿದಿನೂ ಇರ್ತದ ಮ್ಯಾಮ್, ಏನು ಪೇಪರ್ ಈಗ ಅಷ್ಟ ಇರ್ತೈತಿ? ಅರ್ಥ ಆಗ್ಲಿಲ್ಲ. ಇದು ಕ್ಲಾಸ್ ಇದೆ ಇಲ್ಲ ಈಗ, ಹಾ ಇದ ಪೇಪರ್ ನಾಳೆ 13ಕ್ಕೆ ಅದಾವಲ್ಲ, 13th ಇರತ್ತೆ ಎಕ್ಸಾಮ್. ಅದ್ ಮುಗಿದಿಂದು ಇದೇ ತರ ಕ್ಲಾಸ್ ಇರ್ತೈತ ನೀಲ್ವಾ ಅಂತ ಕೇಳಿದೆ. ಇಲ್ಲ ಎಕ್ಸಾಮ್ ತನಕ ಮಾತ್ರ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅನ್ವೇಷಣೆಗೆ. ಇದು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಈ ದಿನ ಎಂಡ್ ಆಗತ್ತೆ. ಸೊ ಆನ್ಲೈನ್ ಕ್ಲಾಸಸ್ ಕೂಡ ನಿಮ್ಗೆ ಅಪ್ಲೋಡ್ ಆಗಿದೆಯಲ್ಲ ಅಷ್ಟೇ. ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ ನೆಕ್ಸ್ಟ್ ವೀಕ್ ನಿಮಗೆ. ನಾವು ಅದ ಈಗ ಪೇಪರ್ ಅಪ್ಲಿಕೇಶನ್ ಹಾಕಿದ್ದ ಹೆಂಗ್ ಗೊತ್ತಾಗ್ಲಿಲ್ಲ ಮ್ಯಾಮ್, ಅದಕ್ಕೆ ನಿಮಗೆ ಅದೆಲ್ಲ ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ ಕಣ್ರೋ, ಹಾಲ್ ಟಿಕೆಟ್ ಎಲ್ಲ. ನಾವ್ ಹಾಕಿದ್ದು ಆಗೈತಿಲ್ಲ ಗೊತ್ತಾಗಲ್ದು ಮ್ಯಾಮ್. ಆಗಿದೆ ಈಗ ನೀನು ಗ್ರೂಪ್ ಜಾಯ್ನ್ ಆಗಿದ್ಯಲ್ಲ, ವಾಟ್ಸ್ಆಪ್ ಚಾನಲ್ ಹೇಗೆ ಜಾಯ್ನ್ ಆದೆ? ಇದು ಅಪ್ಲಿಕೇಶನ್ ಹಾಕಿದೆ, ಅದೇ ಸಕ್ಸಸ್ ಅಂತ ಬಂತ. ಸಕ್ಸಸ್ ಅಂತ ಬಂದಿದೆ ಅಂದ್ರೆ ನಿನ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅಷ್ಟೇ. ಆಯ್ತು ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ, ಸ್ಟೂಡೆಂಟ್ಸ್ ಎಲ್ಲ ಲೈನ್ ಅಲ್ಲಿ ಇರ್ಬೋದು. ಖರೆ ಹತ್ ಕೊಡು. ಕ್ಲಾಸ್ ಮುಗ್ದೈತು ಕಣೋ. ಸುಮ್ಮ ಯಾರಪ್ಪ ಡೌಟ್ ಕೇಳ್ಬೋದು. ನೆಕ್ಸ್ಟ್ ಇದು ಡೌಟ್ ಆದ್ಮೇಲೆ ನೆಕ್ಸ್ಟ್ ಸೆಷನ್ ಕಂಟಿನ್ಯೂ ಆಗತ್ತೆ. ಸುಮಾ, ಓಕೆ, ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಏನಿದೆ ಅದು ಕಂಟಿನ್ಯೂ ಆಗತ್ತೆ. ಡೌಟ್ ಕ್ಲಾರಿಫಿಕೇಶನ್ ವರುಣ್ ಸರ್ ತಗೋತಾರೆ, ಅದು ಎಲ್ರು ಕನೆಕ್ಟ್ ಆಗಿರಿ. ಹಲೋ ಮ್ಯಾಮ್. ಹಲೋ ಹೇಳಪ್ಪ, ಏನೋ ಡೌಟ್ ಇದೆ, ಏನ್ ಕೇಳು. ಮ್ಯಾಮ್, ಇದು ಎಕ್ಸಾಮ್ ಅಷ್ಟು ಟಿಕ್ ಮಾಡದನ್ ಮ್ಯಾಮ್? ಎಕ್ಸಾಮ್ದು ನೋಟಿಫಿಕೇಶನ್ ಎಲ್ಲ ಸ್ಟಾರ್ಟಿಂಗ್ ಹೇಳಿದ್ದಾರೆ. ಈ ವಿಡಿಯೋ ಅಪ್ಲೋಡ್ ಆಗತ್ತೆ ನೋಡಿ. ಫಸ್ಟ್ ಸೆಷನ್ ಬಂದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಸೆಕೆಂಡ್ ಡಿಸ್ಕ್ರಿಪ್ಟಿವ್ ಇರುತ್ತೆ, ಸೆಕೆಂಡ್ ಲೆವೆಲ್ ಅಲ್ಲಿ ಬರೆಯೋದಿರುತ್ತೆ. ಹ್ಞೂ ಮ್ಯಾಮ್. ಈಗ ನೀವ್ ಹೇಳಿದ್ರಾಗ ಹಲೋ 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 ಮ್ಯಾಮ್. ಹೇಳಪ್ಪ, ಏನ್ ಪ್ರಶ್ನೆ ಇದೆ? ಕೇಳೋ, ಪ್ರಶ್ನೆ ಏನ್ ಕೇಳ್ಬೋದು. ಮ್ಯಾಮ್, ಈ ಲೆಸನ್ ಡಯಾಗ್ರಾಮ್ ಬರ್ತಾವ್ರಿ? ಏನಪ್ಪಾ? ಕ್ವೆಶನ್ ಪೇಪರ್ ಪ್ಯಾಟರ್ನ್ ನ ನಾವ್ ಇವತ್ತು ಗ್ರೂಪ್ ನಲ್ಲಿ ಹಾಕ್ತಿವಿ. ಲಾಸ್ಟ್ ಇಯರ್ದು ಮಾಡೆಲ್ ಕ್ವೆಶನ್ ಪೇಪರ್ ನ ಅದೊಂದ್ಸರಿ ನೀವು ರೆಫರ್ ಮಾಡ್ಬೋದು. ಅದೇ ಪ್ಯಾಟರ್ನ್ ಅಲ್ಲಿನೇ ಎಕ್ಸಾಮ್ಸ್ 13th ಇರೋಂಥದ್ದು ಇರುತ್ತೆ. ಲೆವೆಲ್ 1 ಆಗ್ಲೇ ಹೇಳಾಗಿದೆ, MCQ ಮಾಡೆಲ್. ಲೆವೆಲ್ 2 ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಇರುತ್ತೆ, ಅದರ ಡಯಾಗ್ರಾಮ್ಸ್ ಇರುತ್ತೆ, ರೈಟಿಂಗ್ ಕ್ವೆಶನ್ಸ್ ಇರುತ್ತೆ. ಇದೆಲ್ಲಾನು ಕೂಡ ಡಿಸ್ಕ್ರಿಪ್ಟಿವ್ ಅಲ್ಲೇನೆ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. ಇದೆಲ್ಲಾನು ಕೂಡ ವಿವರಣಾತ್ಮಕ ಉತ್ತರಗಳನ್ನ ನೀವು ಬರೆಯೋಕಿರುತ್ತೆ. ಫಸ್ಟ್ ಲೆವೆಲ್ ಮಾತ್ರ OMR ಅಲ್ಲಿ ನೀವು ಮಾರ್ಕ್ ಮಾಡೋದಿರುತ್ತೆ. ಇದೆಲ್ಲ ಡೀಟೇಲ್ಸ್ ಈ ಸೆಷನ್ ಬೆಳಗ್ಗೆಯಿಂದ ಶುರು ಆಗಿರೋದ್ರಲ್ಲಿ ಎಲ್ಲಾ ಮಾಹಿತಿನ ತಿಳಿಸ್ಕೊಟ್ಟಾಗಿದೆ. ಇದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಅದ್ರಲ್ಲಿ ಇನ್ನೊಂದ್ಸರಿ ನೀವು ಹೋಗಿ ನೋಡ್ಬೋದು.